ನಮಸ್ಕಾರ. ನನ್ನ ಹೆಸರು ರಾಕೇಶ್ ಎಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಭಾರತ ಅನೇಕ ರೀತಿಯಾಗಿರ್ತಕ್ಕಂತಹ ವೈವಿಧ್ಯತೆಗಳಿಂದ ಕೂಡಿರುವಂತಹ ರಾಷ್ಟ್ರವಾಗಿರುವಂಥದ್ದು ಅಂತೇಳಿ ನಮ್ಮೆಲ್ಲರಿಗೂ ಗೊತ್ತಿದೆ. ಭಾರತ ರಾಜಕೀಯವಾಗಿ, ಆಡಳಿತಾತ್ಮಕವಾಗಿ, ಆರ್ಥಿಕವಾಗಿ ಅನೇಕ ರೀತಿಯಲ್ಲಿ ಸುಮಾರು 200 ವರ್ಷಗಳವರೆಗೆ ಬ್ರಿಟಿಷರ ಒಂದು ಕಪಿಮುಷ್ಟಿಗೆ ಒಳಪಟ್ಟಿರ್ತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ಇದ್ದಂಥದ್ದು. ಆರ್ಥಿಕವಾಗಿ ಒಂದು ಸ್ಥಿತ್ಯಂತರದ ಕಾಲಾವಧಿಯಲ್ಲಿ ತನ್ನ ಒಂದು ಸ್ಥಿತಿಯನ್ನು ಭಾರತ ಗುರುತಿಸಿಕೊಂಡಿರುವಂಥದ್ದು ನಾವು ನೋಡ್ತಾ ಹೋಗಬಹುದಾಗಿದೆ. ಇಂಥ ಒಂದು ಬ್ರಿಟಿಷರ ಕಪಿಮುಷ್ಟಿಯಲ್ಲಿದ್ದಂತಹ ಭಾರತ ಬಿಡುಗಡೆಯನ್ನು ಹೊಂದಿದ್ದು 1947 ಆಗಸ್ಟ್ 15ರಂದು ಸ್ವತಂತ್ರತೆ ಎನ್ನುವಂಥದ್ದು ಪಡೆದುಕೊಳ್ತು ಭಾರತ ಅಂತೇಳಿ ಕರೀತಾ ಹೋಗ್ತದೆ. ಹಾಗಾದರೆ ಸ್ವತಂತ್ರ ಸಿಕ್ಕ ತಕ್ಷಣಕ್ಕೆ ಭಾರತ ಎಲ್ಲ ರೀತಿಯಿಂದಲೂ ಕೂಡ ಸದೃಢವಾಯಿತ, ಎಲ್ಲ ರೀತಿಯಿಂದ ವಿಕಾಸದತ್ತ, ಬೆಳವಣಿಗೆಯತ್ತ ಸಾಧಿಸೋದಕ್ಕೆ ಅವಕಾಶ ಆಯಿತು? ಇಲ್ಲ. ಭಾರತ ಸ್ವತಂತ್ರಗೊಂಡಾಗ ಭಾರತದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಿವೆ. ಅಂತಹ ಸಮಸ್ಯೆಗಳು ಅತ್ಯಂತ ಘೋರವಾಗಿರುವಂತಹ ರೀತಿಯಲ್ಲಿಯೂ ಗುರುತಿಸಿಕೊಳ್ಳಲ್ಪಟ್ಟಿವೆ. ಕೋಮು ಗಲಭೆಗಳಿದ್ದು, ವಲಸೆ ಸಮಸ್ಯೆಗಳು ಎದುರಾಗ್ತಾ ಇತ್ತು, ಸಂವಿಧಾನ ರಚನಾ ಸಮಸ್ಯೆ ಎದುರಾಗಿತ್ತು, ನಮ್ಮದೇ ಆದಂತಹ ಒಂದು ರಾಜಕೀಯ ವ್ಯವಸ್ಥೆಯನ್ನು ನಿರ್ಧಾರ ಮಾಡಿಕೊಳ್ಳುವಂತಹ ಸಮಸ್ಯೆ ಎದುರಾಗಿರುವಂಥದ್ದಿತ್ತು, ಆರ್ಥಿಕ ಪ್ರಗತಿಯನ್ನು ಸಾಧಿಸಬೇಕಾಗಿರ್ತಕ್ಕಂಥದ್ದಿತ್ತು, ಉತ್ಪಾದನಾ ಒಂದು ಪ್ರಮಾಣವನ್ನು ಅಭಿವೃದ್ಧಿಪಡಿಸಬೇಕಾಗಿತ್ತು ಅಲ್ವಾ. ಆದರೆ ಇಂಥ ಒಂದು ಸಮಸ್ಯೆಗಳು ಭಾರತದಲ್ಲಿ ಸ್ವತಂತ್ರ ನಂತರದಲ್ಲಿ ಗೋಚರವಾಗಿದ್ದವು ಅಲ್ವಾ. ಹಾಗಾದ್ರೆ ಅಂಥ ಸಮಸ್ಯೆಗಳು ಯಾವುವು, ಅವುಗಳನ್ನು ಹೇಗೆ ಪರಿಹಾರವನ್ನ ಕಂಡುಕೊಳ್ಳಲಾಯಿತು, ಆ ಸಮಸ್ಯೆಗಳಿಗೆ ಕಾರಣಗಳೇನೇನಿತ್ತು, ಆ ಸಮಸ್ಯೆಗಳಿಗೆ ಆಗ್ತಕ್ಕಂಥ ಪರಿಣಾಮಗಳೇನಿತ್ತು, ಆ ಸಮಸ್ಯೆಗಳಿಗೆ ನಾವು ಕಂಡುಕೊಂಡಂತಹ ಒಂದು ಪರಿಹಾರ ಕ್ರಮಗಳೇನು ಅನ್ನುವಂಥದ್ದನ್ನು ತಿಳ್ಕೋಬೇಕಲ್ವಾ. ಹಾಗಾದರೆ ಪ್ರಸ್ತುತ ಈ ಒಂದು ಅಧ್ಯಾಯದಲ್ಲಿ ಭಾರತದ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರೋಪಾಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಅಧ್ಯಾಯದಲ್ಲಿ ಭಾರತ ಎದುರಿಸಿದಂತಹ ಒಂದು ಪ್ರಮುಖ ಸಮಸ್ಯೆಗಳಾದಂತಹ ನಿರುದ್ಯೋಗ, ಭ್ರಷ್ಟಾಚಾರ, ತಾರತಮ್ಯ, ಕೋಮುವಾದ, ಮಹಿಳೆಯರ ಸಮಾನತೆಯ ಬಗ್ಗಿನ ಅಂಶಗಳಾಗಿರ್ಬೋದು, ನೆಕ್ಸ್ಟ್ ಭಯೋತ್ಪಾದನೆ, ಹಾಗೆ ಕಾರ್ಪೊರೇಟ್ ತಂತ್ರಗಾರಿಕೆ, ಈ ಅಂಶಗಳ ಒಂದು ಆಧಾರಿತವಾಗಿ ಸವಿಸ್ತಾರವಾಗಿ ತಿಳಿದುಕೊಳ್ಳಬಹುದು. ಈ ಪ್ರಸ್ತುತ ಅವಧಿಯಲ್ಲಿ ನಾವು ಈ ಒಂದು ಪ್ರಾರಂಭದ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಹೋಯಿತು 1947ರ ನಂತರದಲ್ಲಿ ಅಂತ ಹೇಳ್ತಾ ಹೋದ್ವಿ. ಆ ಸಮಸ್ಯೆಗಳನ್ನ ಹೇಳ್ತಾ ಹೋಗ್ತೀವಿ. ನಿರುದ್ಯೋಗ ಸಮಸ್ಯೆ, ಭ್ರಷ್ಟಾಚಾರದ ಸಮಸ್ಯೆ, ಭಯೋತ್ಪಾದನೆ, ಕೋಮುವಾದ, ತಾರತಮ್ಯತೆ, ಮಹಿಳೆಯರ ಅಸಮಾನತೆ, ಹೀಗೆ ಅನೇಕ ಸಮಸ್ಯೆಗಳಿವೆ. ಆದರೆ ಇಂಥ ಒಂದು ಸಮಸ್ಯೆಗಳು ರಾಷ್ಟ್ರೀಯ ವಿಪತ್ತಿಗೆ ಕಾರಣೀಭೂತ ಆಗಿತ್ತು. ಇಡೀ ರಾಷ್ಟ್ರವನ್ನ ಅಧಪತನದತ್ತ ಸಾಗಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ರೀತಿಯಲ್ಲಿ. ಆದರೆ ಇಂಥ ಒಂದು ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದಾದರೂ ಕೂಡ ಯಾರು ಇವುಗಳನ್ನು ಬಗೆಹರಿಸಬೇಕಾಗಿತ್ತು, ಆ ಒಂದು ಸಮಸ್ಯೆಗಳನ್ನ ಪರಿಹಾರವನ್ನು ಕಂಡುಕೊಳ್ಳೋದಕ್ಕಿರುವಂತಹ ಮಾರ್ಗಗಳು ಯಾವುವು ಅಂತೇಳಿ ನಾವು ನೋಡ್ತಾ ಹೋದಾಗ ಅದಕ್ಕೆ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಉತ್ತಮ ಶಾಸನಾತ್ಮಕ ವ್ಯವಸ್ಥೆ, ಅದೇ ರೀತಿಯಲ್ಲಿ ನಾವು ನೋಡ್ತಾ ಹೋದಾಗ ಸಾಮಾಜಿಕ ಸುಧಾರಣೆಗಳು,
ಜನತೆಯ ಒಂದು ಸಹಕಾರವನ್ನು ನೋಡ್ತಾ ಹೋದಾಗ ದಕ್ಷ ಆಡಳಿತ ವ್ಯವಸ್ಥೆ, ದಕ್ಷವಾಗಿರ್ತಕ್ಕಂತಹ ಒಂದು ಆಡಳಿತ ವ್ಯವಸ್ಥೆಯನ್ನು ನಾವು ನೋಡ್ತಾ ಹೋದಾಗ, ಹಾಗೆ ತ್ವರಿತ ಪಕ್ಷಪಾತ ರಹಿತ ನ್ಯಾಯ. ಹೀಗೆ ಈ ಒಂದು ಅಂಶಗಳಿಂದಾಗಿ ನಾವು ಭಾರತ ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಲಿಕ್ಕೆ ಅವಕಾಶ ಇರುವಂತದ್ದಾಗಿದೆ. ಹಾಗಾಗಿ ಇಂಥ ಒಂದು ಕ್ರಮಗಳ ಮುಖೇನವಾಗಿ ನಾವು ಭಾರತ ಸಮಸ್ಯೆಗಳನ್ನ ಬದಿಗೆ ಸರಿಸಿ ನಾವು ವಿಕಾಸದ ಬೆಳವಣಿಗೆಯಿಂದ ಸಾಗುವುದಕ್ಕೆ ಅವಕಾಶವಾಗುತ್ತದೆ. ಹಾಗಾದರೆ ಭಾರತ ಎದುರಿಸಿದಂತಹ ಪ್ರಮುಖವಾದಂತಹ ಈ ಒಂದು ಸಮಸ್ಯೆಗಳಲ್ಲಿ ಮೊದಲನೇದಾಗಿರುವಂತಹದ್ದು ನಿರುದ್ಯೋಗದ ಬಗ್ಗೆ ತಿಳಿದುಕೊಳ್ಳೋಣ. ನಿರುದ್ಯೋಗ ಎನ್ನುವಂಥದ್ದು ಭಾರತ ಎದುರಿಸುತ್ತಿರುವಂತಹ ಒಂದು ಪ್ರಬಲವಾಗಿರುವಂತಹ ಕುಖ್ಯಾತವಾಗಿರುವಂತಹ ಒಂದು ಸಮಸ್ಯೆ ಅಂತೇಳಿ ಹೇಳ್ಬೋದಾಗಿದೆ. ನಿರುದ್ಯೋಗ ಇದು ಒಂದು ಸಮಸ್ಯೆ ಅಷ್ಟೇ ಆಗಿರದೆ ಅನೇಕ ಸಮಸ್ಯೆಗಳ ಒಟ್ಟಿಗೆ ಇದು ಕಾರಣೀಭೂತ ಆಗುತ್ತೆ. ಬಡತನವನ್ನು ಸೃಷ್ಟಿ ಮಾಡುತ್ತೆ, ಅನಾರೋಗ್ಯಕ್ಕೆ ಏನ್ ಮಾಡ್ತಾ ಹೋಗುತ್ತೆ, ಸಮಾಜಘಾತಕ ಚಟುವಟಿಕೆಗಳಲ್ಲಿ ಚಿನ್ನ ತೊಡಗುವಂತೆ ಮಾಡುತ್ತೆ, ಸಾಮಾಜಿಕವಾಗಿ ತನ್ನ ಪ್ರಭಾವವನ್ನು ಬೀರುತ್ತೆ, ಆರ್ಥಿಕ ಕುಸಿತಕ್ಕೆ ಇದು ಕಾರಣೀಭೂತ ಆಗುತ್ತೆ. ಹಾಗಾಗಿನೇ ಇದು ಒಂದು ಪ್ರಮುಖ ಸಮಸ್ಯೆಯಾಗಿರುವಂತಹ ರೀತಿಯಲ್ಲಿ ನಾವು ನೋಡ್ತಾ ಹೋಗಬಹುದಾಗಿದೆ. ಹಾಗಾದ್ರೆ ನಿರುದ್ಯೋಗ ಅಂತ ಹೇಳಿದ್ರೆ ಏನು? ಈಗ ಉದ್ಯೋಗ ಅಂತ ಹೇಳಿದಾಗ ಉದ್ಯೋಗಿ ಅಂತ ಹೇಳಿ ಕರಿತೀವಿ. ಉದ್ಯೋಗ ಅಂತ ಹೇಳಿದ್ರೆ ಒಬ್ಬ ಕೌಶಲ್ಯವನ್ನು ಪಡೆದಿರುವಂತಹ, ತರಬೇತಿಯನ್ನು ಪಡೆದಿರುವಂತಹ, ಕೆಲಸ ಮಾಡಲು ಇಚ್ಛೆ ಇರುವಂತಹ ವ್ಯಕ್ತಿ ಒಂದು ಉದ್ಯೋಗದಲ್ಲಿ, ಒಂದು ವೃತ್ತಿಯಲ್ಲಿ ತೊಡಗಿರುವುದನ್ನೇ ನಾವು ಉದ್ಯೋಗ ಅಂತ ಹೇಳಿ ಕರೀತಾ ಹೋಗ್ತೀವಿ. ಹಾಗಾದ್ರೆ ನಿರುದ್ಯೋಗ ಅಂದರೆ ಕೆಲಸ ಮಾಡುವ ಇಚ್ಛೆ ಇದ್ದು, ಅದರ ಸಾಮರ್ಥ್ಯ ಇದ್ದು, ಉದ್ಯೋಗ ಲಭ್ಯತೆ ಇಲ್ಲದಿರುವಂತಹ ಒಂದು ಪರಿಸ್ಥಿತಿಯನ್ನೇ ನಿರುದ್ಯೋಗ ಎನ್ನುತ್ತೇವೆ. ಇಲ್ಲಿ ವ್ಯಕ್ತಿಗೆ ಕೆಲಸ ಮಾಡುವಂತಹ ಸಾಮರ್ಥ್ಯ ಇರಬೇಕು, ಕೆಲಸ ಮಾಡುವಂತಹ ಇಚ್ಛೆ ಇರಬೇಕು. ಆಗ ಅವನಿಗೆ ಉದ್ಯೋಗ ಲಭಿಸದಿರುವಂತಹ ಪರಿಸ್ಥಿತಿಯನ್ನು ನಾವು ನಿರುದ್ಯೋಗ ಅಂತೀವಿ. ಆ ಉದ್ಯೋಗ ಲಭಿಸಿಲ್ಲದೆ ಇರುವಂತಹ ವ್ಯಕ್ತಿಯನ್ನೇ ನಿರುದ್ಯೋಗಿ ಅಂತೇಳಿ ಕರೀತಾ ಹೋಗ್ತೀವಿ. ಇಲ್ಲಿ ನೋಡಿ, ಕೆಲಸ ಮಾಡುವ ಸಾಮರ್ಥ್ಯ ಇರುವ ವ್ಯಕ್ತಿಗೆ ಉದ್ಯೋಗದ ಲಭ್ಯತೆ ಇಲ್ಲದಿರುವ ಪರಿಸ್ಥಿತಿಯೇ ನಿರುದ್ಯೋಗ ಎನ್ನುತ್ತೇವೆ. ನೆನ್ಪಿಟ್ಕೊಳ್ರಿ, ನಿರುದ್ಯೋಗ ಏನು ಅಂತೇಳಿ ನೀವು ಗಮನಿಸಿಕೊಳ್ಳಬೇಕಾಗುತ್ತೆ. ಹಾಗಾದ್ರೆ ಇಂಥ ಒಂದು ನಿರುದ್ಯೋಗದ ಸಮಸ್ಯೆಗೆ ಯಾವ ಅಂಶಗಳು ತಮ್ಮ ಪ್ರಭಾವವನ್ನ ಬೀರ್ತವೆ? ಇಲ್ಲಿ ಬಹುಮುಖ್ಯವಾಗಿರುವಂತಹ ರೀತಿಯಲ್ಲಿ ನಿರುದ್ಯೋಗಕ್ಕೆ ಕಾರಣವನ್ನ ಪಟ್ಟಿ ಮಾಡಲಾಗಿರುವಂಥದ್ದಿದೆ. ಇದರಲ್ಲಿ ಪ್ರಾರಂಭದಲ್ಲಿರ್ತಕ್ಕಂಥ ಇವು ನಿರುದ್ಯೋಗಕ್ಕೆ ನೇರವಾದಂತಹ ಕಾರಣ, ಅತಿ ಪ್ರಮುಖವಾಗಿರುವಂತಹ ಕಾರಣಗಳಾಗಿ ಮೊದಲೆರಡು ಅಂಶಗಳನ್ನ ನಾವು ಗುರುತಿಸುತ್ತೇವೆ. ಯಾವ ಅಂಶಗಳಾದರೆ ಮೊದಲನೇದು ಮಿತಿಮೀರಿದ ಜನಸಂಖ್ಯೆ. ಈ ಒಂದು ನಿರುದ್ಯೋಗದ ಸಮಸ್ಯೆಗೆ ಮಿತಿಮೀರಿರ್ತಕ್ಕಂಥ ಜನಸಂಖ್ಯೆ ನೇರವಾಗಿರುವಂತಹ ಕಾರಣವಾಗಿದೆ. ಇಷ್ಟೊಂದು ಪ್ರಮಾಣದಲ್ಲಿ ಭಾರತದ ಜನಸಂಖ್ಯೆ ಏರಿಕೆಯಾಗುತ್ತಿರುವುದರಿಂದ ಯಾರಿಗೆ ಉದ್ಯೋಗ ದೊರಕುತ್ತೆ, ಯಾರಿಗೆ ಉದ್ಯೋಗ ದೊರಕೋದಿಲ್ಲ. ಹಾಗಾದರೆ ಇಲ್ಲಿ ಅಗಾಧ ಪ್ರಮಾಣದ ಜನಸಂಖ್ಯೆ ಹೆಚ್ಚಳ ಆಗಿರುವುದರಿಂದ ಬಹಳಷ್ಟು ಜನರಿಗೆ ಉದ್ಯೋಗ ಲಭಿಸ್ತಾ ಇಲ್ಲ. ನಿರುದ್ಯೋಗಿಗಳಾಗಿ ಉಳಿಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಉಂಟಾಗ್ತಾ ಹೋಗಿದೆ. ಹಾಗಾಗಿ ಈ ಜನಸಂಖ್ಯಾ ಸ್ಫೋಟ, ಜನಸಂಖ್ಯೆ ಹೆಚ್ಚಳ ಎನ್ನುವಂಥದ್ದು ಬರೀ ನಿರುದ್ಯೋಗ ಅಷ್ಟೇ ಅಲ್ಲ, ಅನೇಕ ತರಹದ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಹೋಗ್ತಿದೆ ಅಂತ ಹೇಳಿ ಹೇಳಿಕೊಳ್ತೀವಿ. ಜೊತೆಗೆ ಹೆಚ್ಚಾದ ತಂತ್ರಜ್ಞಾನದ ಬಳಕೆ,
ತಂತ್ರಜ್ಞಾನ ಹೆಚ್ಚಾಗ್ತಾ ಹೋದಾಗೆ ಎಲ್ಲ ಕಡೆ ಈ ಮಷಿನ್ಗಳೇ ಬಳಕೆ ಆಗ್ತದೆ, ಯಂತ್ರಗಳೇ ಬಳಕೆ ಆಗ್ತಾ ಇದ್ದಾವೆ. ಹಾಗಾಗಿ 10 ಜನ ಮಾಡುವಂತಹ ಕೆಲಸವನ್ನ ಒಂದೇ ಯಂತ್ರ ಕಾರ್ಯನಿರ್ವಹಿಸಿದಾಗ 10 ಜನ ನಿರುದ್ಯೋಗಿಗಳಾಗಬೇಕಾಗುತ್ತದೆ, ಹೌದಲ್ವಾ? ಹಾಗಾಗಿನೇ ಈ ಹೆಚ್ಚಾಗುತ್ತಿರುವಂತಹ ತಂತ್ರಜ್ಞಾನದ ಬಳಕೆಯು ನಿರುದ್ಯೋಗದ ಸಮಸ್ಯೆಗೆ ಕಾರಣೀಭೂತ ಆಗುತ್ತೆ. ಇವು ಪ್ರಮುಖವಾಗಿರುವಂತಹ ನಿರುದ್ಯೋಗಕ್ಕೆ ಕಾರಣವಾಗಿರುವಂತಹ ಅಂಶಗಳು. ಇಷ್ಟೇ ಅಲ್ಲದೆ ನೈಸರ್ಗಿಕ ಸಂಪನ್ಮೂಲಗಳ ಕೊರತೆ, ಉದ್ಯೋಗ ಸೃಷ್ಟಿಗೆ ನೈಸರ್ಗಿಕ ಸಂಪನ್ಮೂಲಗಳ ಅವಶ್ಯಕತೆ ಅತ್ಯಂತ ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ವಸ್ತುಗಳ ಉತ್ಪಾದನೆ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ನೈಸರ್ಗಿಕ ಸಂಪನ್ಮೂಲಗಳ ಅವಶ್ಯಕತೆ ಇರುತ್ತೆ. ಯಾವಾಗ ಈ ನೈಸರ್ಗಿಕ ಸಂಪನ್ಮೂಲಗಳು ಕೊರತೆ ಆಗ್ತಿದವೋ ಪ್ರಕೃತಿಯಲ್ಲಿ, ಅದರಿಂದ ಸೃಷ್ಟಿಯಾಗಬೇಕಾಗಿರ್ತಕ್ಕಂಥ ವಸ್ತುಗಳ ಉತ್ಪಾದನೆ ಕುಸಿತ ಆಗ್ತಿದೆ. ಅದು ತೊಡಗಬೇಕಾಗಿರ್ತಕ್ಕಂಥ ಜನರಿಗೆ ನಿರುದ್ಯೋಗ ಆವರಿಸ್ತಾ ಇದೆ. ನಂತರ ಕೃಷಿಯ ಮೇಲಿನ ಅಧಿಕ ಅವಲಂಬನೆ, ಅತ್ಯಂತ ಹೆಚ್ಚಿನ ಜನರು ಕೃಷಿಯ ಮೇಲೇ ಅವಲಂಬಿತರಾಗಿರೋದ್ರಿಂದ ಆ ಕೃಷಿ ಸರ್ವಕಾಲಿಕವಾಗಿರುವಂತಹ ರೀತಿಯ ಉದ್ಯೋಗವನ್ನು ದೊರಕಿಸೋದಿಲ್ಲ. ಅದು ಅರೆಕಾಲಿಕ ನಿರುದ್ಯೋಗಿ ಅಂತೇಳಿ ಅದನ್ನು ಕರೀತಾ ಹೋಗುತ್ತೆ. ಯಾಕಂದ್ರೆ ವರ್ಷದ ಅರ್ಧ ತಿಂಗಳುಗಳಲ್ಲಿ ಆ ಕೃಷಿಯಲ್ಲಿ ಕೆಲಸ ಕಾರ್ಯಗಳೇ ಇರುವುದಿಲ್ಲ. ಹಾಗಾಗಿ ಅಂತಹ ಒಂದು ವಲಯದಲ್ಲಿ ಅತ್ಯಂತ ಹೆಚ್ಚು ಜನ ಅವಲಂಬಿತರಾಗಿರುವುದು ನಿರುದ್ಯೋಗಕ್ಕೆ ಕಾರಣೀಭೂತ ಆಗಿದೆ. ಗೃಹ ಕೈಗಾರಿಕೆಗಳ ನಾಶ, ಈಗ ಎಲ್ಲ ಕಡೆ ಬಹು ಕೈಗಾರಿಕೆಗಳು ಆವೃತವಾಗಿರೋದ್ರಿಂದ, ದೊಡ್ಡ ದೊಡ್ಡ ಕೈಗಾರಿಕೆಗಳು ವಸ್ತುಗಳನ್ನು ತಯಾರಿಸುತ್ತಾ ಇರೋದ್ರಿಂದ ಗೃಹ ಆಧಾರಿತ, ಗುಡಿ ಆಧಾರಿತ ಕೈಗಾರಿಕೆಗಳು ನಶಿಸಿ ಹೋಗ್ತಾ ಇದ್ದಾವೆ. ಹಾಗಾಗಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗುತ್ತೆ. ಕೌಶಲ್ಯಾಧಾರಿತ ಶಿಕ್ಷಣದ ಕೊರತೆ, ಈಗ ನಾವು ಕಲಿತಿರುವಂತಹ ಈ ಶಿಕ್ಷಣ ಒಂದು ಪಠ್ಯಾಧಾರಿತ ಶಿಕ್ಷಣವಾಗಿ ನಾವು ನೋಡ್ತಾ ಹೋಗ್ತಿದೀವಿ ಹೊರತು ಯಾವುದೇ ಒಂದು ವೃತ್ತಿಯನ್ನ, ಒಂದು ಕೌಶಲ್ಯವನ್ನು ಕಲಿಸುವಂತಹ ಶಿಕ್ಷಣ ಇದರಲ್ಲಿಲ್ಲ. ಹಾಗಾಗಿ ವೃತ್ತಿ ಆಧಾರಿತವಾದಂತಹ, ಕೌಶಲ್ಯ ಆಧಾರಿತವಾದಂತಹ ಶಿಕ್ಷಣದ ಕೊರತೆ ಇರುವುದರಿಂದ ಅದು ಕೂಡ ನಿರುದ್ಯೋಗಕ್ಕೆ ಕಾರಣೀಭೂತ ಆಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಅಂಶಗಳನ್ನು ಬರೆದಿಟ್ಟುಕೊಳ್ಳಿ. ನಿರುದ್ಯೋಗಕ್ಕೆ ಕಾರಣಗಳು ಅಥವಾ ನಿರುದ್ಯೋಗವನ್ನ ಪ್ರೋತ್ಸಾಹಿಸುತ್ತಿರ್ತಕ್ಕಂಥ ಅಂಶಗಳ್ಯಾವುವು ಎನ್ನುವಂಥದ್ದಕ್ಕೆ ಈ ಅಂಶಗಳನ್ನ ನೀವು ನೆನಪಿಸ್ಕೋಬೇಕಾಗುತ್ತೆ. ಅಂದರೆ ಇಂಥ ಒಂದು ಮಹಾಮಾರಿಯಾಗಿರುವಂತಹ ನಿರುದ್ಯೋಗವನ್ನ ಹೋಗ್ಲಾಡಿಸುವುದಾದರೂ ಕೂಡ ಹೀಗೆ ಅದರ ನಿವಾರಣಾ ಕ್ರಮಗಳಿದ್ದಾವೆ. ಹಾಗಾದ್ರೆ ಇಷ್ಟೊಂದು ಪ್ರಮಾಣದ ನಿರುದ್ಯೋಗ ಸಮಸ್ಯೆ ಇದೆ ಅಂತೇಳಿ ನಮಗೆ ಗೋಚರ ಆಗ್ತಾ ಹೋದಾಗ 2011ರ ಜನಗಣತಿಯ ಪ್ರಕಾರ ಭಾರತದ ಬಡತನ ದರ 21.9ರಷ್ಟು ಇದೆ. ಶೇಕಡ 21.9ರಷ್ಟು ಬಡತನದ ದರ ಇರುವಂಥದ್ದು ನೋಡ್ತಾ ಹೋದಾಗ ಆಗ ನಿರುದ್ಯೋಗ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಇರುವಂಥದ್ದು ಪರಿಣಾಮನೇ ಬಡತನ ಆ ಪ್ರಮಾಣದಲ್ಲಿರುತ್ತೆ ಅಂತೇಳಿ ನಾವು ನೋಡ್ಬೋದು. ಹಂಗಾಗಿ ಇಂತಹ ಒಂದು ನಿರುದ್ಯೋಗದ ನಿವಾರಣಾ ಕ್ರಮಗಳೇ ಯಾವುವು ಅಂತ ಹೇಳಿದಾಗ ಸರಿಯಾಗಿ ಗಮನಿಸ್ಕೊಳ್ಳಿ. ಉದ್ಯೋಗ ಸೃಷ್ಟಿಸುವ ಕಾರ್ಯಕ್ರಮಗಳ ಜಾರಿ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ರೀತಿಯಾಗಿರ್ತಕ್ಕಂಥ ಯೋಜನೆಗಳ ಮುಖಾಂತರ ಉದ್ಯೋಗವನ್ನು ಸೃಷ್ಟಿಸುವಂತಹ ಕಾರ್ಯಕ್ರಮಗಳನ್ನು ಜಾರಿಗೊಳಿಸ್ತಾ ಇದ್ದಾವೆ. ಅವುಗಳ ಮುಖೇನವಾಗಿಯೇ ಕೌಶಲ್ಯಾಧಾರಿತ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗ್ತಾ ಇದೆ. ಕೌಶಲ್ಯಾಧಾರಿತ ಗುಣಮಟ್ಟದ ಶಿಕ್ಷಣವನ್ನು ನೀಡತಕ್ಕಂಥ ಪ್ರಯತ್ನವನ್ನ ಇದರ ಅಡಿಯಲ್ಲಿ ಮಾಡಲಾಗ್ತಾ ಇದೆ. ಜೊತೆಗೆ ಸಾಲದ ರೂಪದಲ್ಲಿ ಮೂಲ ಬಂಡವಾಳವನ್ನ, ಸ್ವಯಂ ಉದ್ಯೋಗವನ್ನು ಹೊಂದುವಂತಹ ಜನರಿಗೆ ಹಣವನ್ನು ನೀಡಲಾಗ್ತಾ ಇದೆ. ಬ್ಯಾಂಕ್ಗಳ ಮುಖೇನ ಸರ್ಕಾರಗಳು ಒಂದು ಸಾಲದ ರೂಪದಲ್ಲಿ ಹಣವನ್ನು ನೀಡಿ ಸ್ವಯಂ ಉದ್ಯೋಗವನ್ನು ಹೊಂದೋದಿಕ್ಕೆ, ಒಂದು ಉದ್ಯೋಗವನ್ನು ಸೃಷ್ಟಿಸಿಕೊಳ್ಳೋದಕ್ಕೆ ಅವಕಾಶಗಳನ್ನ ನೀಡ್ತಾ ಇದೆ. ಜೊತೆಗೆ ಸಹಾಯಧನ, ಸಬ್ಸಿಡಿಯದ ಮುಖಾಂತರವಾಗಿ ಸಹಾಯಧನವನ್ನ ಅನೇಕ ರೀತಿಯ ಯೋಜನೆಗಳ ಮುಖಾಂತರವಾಗಿ ಜನರಿಗೆ ನೀಡಿ ಉದ್ಯೋಗ ಸೃಷ್ಟಿಸುವಂತಹ ಕಾರ್ಯವನ್ನ ಮಾಡ್ತಾ ಇದೆ. ನಂತರದಲ್ಲಿ ತಾಂತ್ರಿಕ ಶಿಕ್ಷಣವನ್ನು ಕೊಡುವಂಥದ್ದು. ಇವತ್ತಿನ ದಿನ ಅತ್ಯಂತ ಹೆಚ್ಚು ಮಟ್ಟದಲ್ಲಿ ತಾಂತ್ರಿಕ ಶಿಕ್ಷಣವನ್ನು ನಾವು ಕೊಡಬೇಕಾಗಿದೆ. ಯಾಕಂದ್ರೆ
ಟೆಕ್ನಾಲಜಿ ತುಂಬಾ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಆವರಿಸಿಕೊಳ್ತಾ ಇದೆ. ಹಾಗಾಗಿ ಅದಕ್ಕೆ ಹೊಂದಿಕೊಳ್ಳುವಂತಹ ಜನರನ್ನ ನಾವು ಸೃಷ್ಟಿ ಮಾಡಬೇಕಾಗಿದೆ. ಆಗ ಮಾತ್ರ ಅವರಿಗೆ ತಂತ್ರಜ್ಞಾನ ಆಧಾರಿತ ಸಮಾಜದಲ್ಲಿ ಒಂದು ಉದ್ಯೋಗ ದೊರೆಯಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿನೇ ತಾಂತ್ರಿಕ ಶಿಕ್ಷಣವನ್ನು ನೀಡುವುದು. ಇನ್ನು ಅಂತಿಮವಾಗಿ ವೃತ್ತಿ ಆಧಾರಿತ ಶಿಕ್ಷಣಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಾಗ ಆರ್ಥಿಕ ವಲಯದಲ್ಲೂ ಅಭಿವೃದ್ಧಿ ಆಗುತ್ತೆ. ಸಾಮಾಜಿಕವಾಗಿಯೂ ವ್ಯಕ್ತಿ ತನ್ನನ್ನು ತಾನು ಗುರುತಿಸಿಕೊಳ್ಳಲಿಕ್ಕೆ ಅನುಕೂಲ ಆಗುತ್ತೆ. ಶಿಕ್ಷಣದ ಜೊತೆಗೇನೆ ಅವನಿಗೆ ವೃತ್ತಿ ಆಧಾರಿತವಾಗಿರ್ತಕ್ಕಂತಹ ಒಂದು ಶಿಕ್ಷಣವನ್ನು ಕೂಡ ಕಲಿಸಬೇಕಾಗಿದೆ. ಒಂದು ಕೆಲಸವನ್ನು ಕಲಿಸ್ತಾ ಹೋಗಬೇಕಾಗಿದೆ. ಇದರ ಮೂಲಕ ನಾವು ನಿರುದ್ಯೋಗವನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತೊಗೆಯುವುದಕ್ಕೆ ಸಾಧ್ಯ ಆಗುವಂಥ ಅವಕಾಶಗಳು ಹೆಚ್ಚಾಗಿಲ್ಲ. ಇಷ್ಟು ಈ ಒಂದು ನಿರುದ್ಯೋಗದ ನಿವಾರಣಾ ಕ್ರಮಗಳಾಗಿದ್ದಾವೆ. ಸರಿಯಾಗಿ ಬರೆದಿಟ್ಕೊಳ್ಳಿ ಈ ಒಂದು ನಿರುದ್ಯೋಗಕ್ಕೆ ಕಾರಣಗಳು ಹಾಗೂ ನಿರುದ್ಯೋಗದ ನಿವಾರಣಾ ಕ್ರಮಗಳ ಬಗ್ಗೆ. ಇದು ಹೀಗೆ ಪ್ರಮುಖ ಭಾರತದ ಸಮಸ್ಯೆಯಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಇಷ್ಟು ಇದಕ್ಕೆ ಸಂಬಂಧಿಸಿದ. ಇನ್ನು ಮುಂದೆ ಭಾರತದಲ್ಲಿ ಸಿಗುತ್ತಿರುವಂತಹ ಮತ್ತೊಂದು ಪ್ರಮುಖ ಸಮಸ್ಯೆ ಭ್ರಷ್ಟಾಚಾರ. ಅದರ ಬಗ್ಗೆ ನೋಡ್ತಾ ಹೋಗೋಣ. ಭ್ರಷ್ಟಾಚಾರ, ಕರಪ್ಷನ್ ಎನ್ನುವಂಥದ್ದು ಭಾರತವನ್ನು ಕಿತ್ತು ತಿನ್ನುತ್ತಿರುವಂತಹ ಒಂದು ಸಾಂಕ್ರಾಮಿಕ ಹುಣ್ಣಿನಂತೆ ಕಾಡ್ತಾ ಇದೆ. ಈ ಭ್ರಷ್ಟಾಚಾರ ಎನ್ನುವಂಥದ್ದು ಭಾರತದ ಅತಿ ಪ್ರಮುಖ ಸಮಸ್ಯೆಯಾಗಿರುವಂಥದ್ದಾಗಿ ನೋಡ್ತಾ ಹೋಗುತ್ತೆ. ಭ್ರಷ್ಟಾಚಾರ ನೇರವಾಗಿ ಸಮಾಜವನ್ನ ಕುಕ್ಕಿತ್ತಾ ಇಲ್ಲ, ಪರೋಕ್ಷವಾದಂತಹ ರೀತಿಯಲ್ಲಿ ಸಮಾಜವನ್ನ ನಾಶಿಸಿ ಹೋಗ್ತಾ ಇದೆ. ಈ ಒಂದು ಸಮಾಜದ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಒಂದು ಮರಕ್ಕೆ ಅಂಟಿಕೊಂಡಿರ್ತಕ್ಕಂಥ ಬುಡಕ್ಕೆ ಅಂಟಿಕೊಂಡಿರ್ತಕ್ಕಂಥ ಒಂದು ಹುಣ್ಣಾಗಿ ನಾವು ಭ್ರಷ್ಟಾಚಾರವನ್ನು ನೋಡ್ತಾ ಹೋಗಬಹುದಾಗಿದೆ. ಮೊದಲು ಇದನ್ನು ಕಿತ್ತೆ ಸೇರಿದ್ದರೆ ಇಡೀ ಸಮೃದ್ಧವಾದಂತಹ ಸಮಾಜವನ್ನು ಮರವೇ ಬುಡಮೇಲಾಗಿ ಬೀಳುವಂತಹ ಅವಕಾಶಗಳು ಸಾಕಷ್ಟು ಇರುವಂತಹ ರೀತಿಯಲ್ಲಿದೆ. ಈ ಭ್ರಷ್ಟಾಚಾರ ಎನ್ನುವಂಥದ್ದು ಕೆಳಮಟ್ಟದಿಂದ ಹಿಡಿದು ಮೇಲ್ಮಟ್ಟದವರೆಗೂ ಕೂಡ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಆವರಿಸಿಕೊಂಡಿರುವಂತಹ ಒಂದು ಸಮಸ್ಯೆ ಆಗಿದೆ. ಹಾಗಾದ್ರಿಂದ ಭ್ರಷ್ಟಾಚಾರ ಅಂದ್ರೆ ಏನಾಗುತ್ತೆ, ಯಾವುದನ್ನು ನಾವು ಭ್ರಷ್ಟಾಚಾರ ಅಂತೇಳಿ ಕರಿಬಹುದು ಅನ್ನೋದಕ್ಕೆ ಇಲ್ಲಿ ನಾವು 3 ಪ್ರಮುಖವಾಗಿರ್ತಕ್ಕಂತಹ ಹೇಳಿಕೆಯನ್ನು ನಾವು ನೋಡಬಹುದಾಗಿದೆ. 3 ಪ್ರಮುಖ ಒಂದು ವ್ಯಾಖ್ಯಾನಗಳಿರ್ತಕ್ಕಂಥದ್ದಾಗಿ ನಾವು ನೋಡ್ತಾ ಹೋಗ್ತೇವೆ. ಮೊದಲನೇದು ಪ್ರಮುಖವಾಗಿರುವಂತಹ ರೀತಿಯಲ್ಲಿ ಲಂಚ ಅಥವಾ ಇನ್ನಾವುದೇ ಕ್ರಮದಿಂದ, ಲಂಚ ಅಥವಾ ಇನ್ನಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆ ನೀಡುವಿಕೆಯನ್ನೇ ಭ್ರಷ್ಟಾಚಾರ ಎನ್ನುವುದು. ಲಂಚ ಅಥವಾ ಇನ್ನಾವುದಾದರೂ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಒಂದು ಪ್ರಚೋದನೆಯನ್ನು ಕೊಡ್ತಕ್ಕಂಥದ್ದೇ ಆ ಒಂದು ಕಾನೂನು ಬಾಹಿರ ಕ್ರಮಕ್ಕೆ ಮುಂದಾಗುವಂಥದ್ದೇ ಭ್ರಷ್ಟಾಚಾರ ಅಂತೇಳಿ ಕರೀತಾ ಹೋಗ್ತೇವೆ ಅಲ್ವಾ. ನಂತರದಲ್ಲಿ ಸಾರ್ವಜನಿಕ ಜೀವನದ ಅಧಿಕಾರ ಹಾಗೂ ವರ್ಚಸ್ಸನ್ನ, ಯಾವುದೋ ಒಬ್ಬ ವ್ಯಕ್ತಿ ಸಾರ್ವಜನಿಕ ಜೀವನದಲ್ಲಿ ಒಂದು ಉನ್ನತವಾಗಿರ್ತಕ್ಕಂಥ ಅಧಿಕಾರದಲ್ಲಿದ್ದಾರೆ, ಒಬ್ಬ ಸರ್ಕಾರಿ ನೌಕರರಾಗಿದ್ದಾರೆ, ಜನತೆಗೆ ಒಳಿತನ್ನು ಮಾಡಬೇಕಾಗಿರ್ತಕ್ಕಂಥ ಸ್ಥಾನದಲ್ಲಿದ್ದಾರೆ ಅಂತಂದರೆ ಅವರು ತಮ್ಮ ಅಧಿಕಾರ ಮತ್ತು ವರ್ಚಸ್ಸನ್ನ ತನ್ನ ಸ್ವಾರ್ಥ ಹಾಗೂ ತಪ್ಪು ವಿಧಾನದ ದುರ್ಬಳಕೆಯನ್ನು ಮಾಡಿಕೊಂಡ್ರೆ, ತನ್ನ ಸ್ವಾರ್ಥಕ್ಕೋಸ್ಕರ ಅದನ್ನ ಬಳಕೆ ಮಾಡಿಕೊಂಡ್ರೆ, ತಪ್ಪು ವಿಧಾನದ ಮೂಲಕವಾಗಿ ದುರ್ಬಳಕೆ ಮಾಡಿಕೊಂಡ್ರೆ ಅದನ್ನು ಭ್ರಷ್ಟಾಚಾರ ಅಂತ ಕರೀಬಹುದು ಅಲ್ವಾ. ಸಾರ್ವಜನಿಕ ಜೀವನದ ಅಧಿಕಾರ ಹಾಗೂ ವರ್ಚಸ್ಸನ್ನ ಸ್ವಾರ್ಥ ಹಾಗೂ ತಪ್ಪು ವಿಧಾನದ ದುರ್ಬಳಕೆ ಭ್ರಷ್ಟಾಚಾರ ಅಂತ ಕರೀಬಹುದು. ಇನ್ನು ಅಂತಿಮವಾಗಿ ಎಲ್ಲಾ ವಿಧಿವಿಧಾನಗಳನ್ನು ಬದಿಗೆ ಸರಿಸಿ ಸ್ವಾರ್ಥದ ದೃಷ್ಟಿಯಿಂದ ಸ್ವಂತ ಲಾಭಕ್ಕಾಗಿ ಅಧಿಕಾರದ ದುರುಪಯೋಗವನ್ನೇ ಭ್ರಷ್ಟಾಚಾರ ಅಂತೇಳಿ ಕರೀಬಹುದು ಅಲ್ವಾ. ಹೀಗೆ ಅನೇಕ ರೀತಿಯಲ್ಲಿ ನಾವು ನೋಡ್ತಾ ಹೋದಾಗ ಭ್ರಷ್ಟಾಚಾರ ಎನ್ನುವಂತಹದ್ದು
ಅದು ಈ ಒಂದು ಅಧಿಕಾರದ ದುರ್ಬಳಕೆ ಮಾಡಿಕೊಳ್ಳುವಂಥದ್ದು, ಸ್ವಾರ್ಥಕ್ಕೋಸ್ಕರ ತನ್ನ ಅಧಿಕಾರವನ್ನ ವರ್ಚಸ್ಸನ್ನ ಬಳಕೆ ಮಾಡಿಕೊಳ್ಳುವುದು, ಕಾನೂನು ಬಾಹಿರವಾಗಿ ಸರ್ಕಾರದಲ್ಲಿ ವರ್ತಿಸುವಂತಹದ್ದು, ಜನರಿಗೆ ಮೋಸವನ್ನು ಮಾಡುವಂತಹದ್ದೇ ಇಲ್ಲಿ ಬರ್ತಾ ಹೋಗುತ್ತೆ ಭ್ರಷ್ಟಾಚಾರದಲ್ಲಿ. ಈ ಒಂದು ಭ್ರಷ್ಟಾಚಾರ ಎನ್ನುವಂಥದ್ದು ಈ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಅಂಶವಾಗಿ ನಾವು ಗುರುತಿಸ್ತೇವೆ. ಹಾಗಾದ್ರೆ ಇಂಥ ಒಂದು ಭ್ರಷ್ಟಾಚಾರ ಯಾವ ರೀತಿ ಇದೆ, ಇದು ಎಂತಹ ದುಷ್ಪರಿಣಾಮವನ್ನು ಬೀರುತ್ತೆ ಅಂತೇಳಿ ನೋಡ್ತಾ ಹೋಗೋದಾದ್ರೆ, ಇದು ಸಾಮಾಜಿಕ, ಆರ್ಥಿಕ, ರಾಜಕೀಯವಾದಂತಹ ದುಷ್ಪರಿಣಾಮಗಳನ್ನ ಬೀರ್ತಾ ಹೋಗುತ್ತೆ. ಎಲ್ಲ ಕ್ಷೇತ್ರದ ಮೇಲೂ ಕೂಡ ಇದರ ದುಷ್ಪರಿಣಾಮ ಗೋಚರಿತವಾಗುವಂಥದ್ದಾಗಿ ನಾವು ನೋಡಬಹುದಾಗಿದೆ. ಯಾವುದೋ ಒಂದು ಕ್ಷೇತ್ರದ ಮೇಲೆ ಮಾತ್ರ ಇದರ ಪ್ರಭಾವ ಇರುವುದಿಲ್ಲ, ಅತ್ಯಂತ ಹೆಚ್ಚು ರಾಜಕೀಯವಾಗಿ, ಆರ್ಥಿಕವಾಗಿ, ಆಡಳಿತಾತ್ಮಕವಾಗಿರುವಂತಹ ರೀತಿಯ ದುಷ್ಪರಿಣಾಮಗಳನ್ನು ಇದು ಬೀರ್ತಾ ಹೋಗುತ್ತೆ. ಏನಪ್ಪ ಭ್ರಷ್ಟಾಚಾರ ಅಂತ ಕರಿತಾ ಹೋದಾಗ ಉದಾಹರಣೆಯನ್ನು ನೋಡ್ತಾ ಹೋಗೋದೇ ಆದರೆ, ಯಾವುದೋ ಒಬ್ಬ ಸರ್ಕಾರಿ ವ್ಯಕ್ತಿ ಅಥವಾ ಸರ್ಕಾರಿ ಅಧಿಕಾರಿ ಹತ್ರ ನಮ್ಮ ಕಾರ್ಯ ಆಗುವಂತಂದರೆ ಆ ಕಾರ್ಯವನ್ನು ಆ ವ್ಯಕ್ತಿ ನನಗೆ ನೀಡಬೇಕಾಗಿರುತ್ತೆ ಕಾನೂನು ಪ್ರಕಾರವಾಗಿ. ಆದರೆ ಆ ವ್ಯಕ್ತಿ ಅಥವಾ ಸರ್ಕಾರಿ ಅಧಿಕಾರಿಗಳು ನನಗೆ ಬದಲಿಯಾಗಿ ಕಾನೂನು ಬಾಹಿರವಾಗಿ ಆ ಕೆಲಸವನ್ನು ಬೇರೆಯವರಿಗೆ ಮಾಡಿಕೊಟ್ಟಿದ್ದಲ್ಲಿ ಅದನ್ನು ನಾವು ಭ್ರಷ್ಟಾಚಾರ ಅಂತೇಳಿ ಕರೀಬಹುದು. ಉದಾಹರಣೆಗೆ ನಾವು ನೋಡಬಹುದು, ಇನ್ನು ಸಮಾಜ ವಿರೋಧಿ ಮತ್ತು ಆರ್ಥಿಕ ಸುವ್ಯವಸ್ಥೆಯ ವಿರೋಧಿಯಾಗಿರುತ್ತೆ ಈ ಒಂದು ಭ್ರಷ್ಟಾಚಾರ ಎನ್ನುವಂಥದ್ದು. ಹಾಗೆ ರಾಜಕೀಯವಾಗಿ ಅಸಮರ್ಪಕವಾಗಿರುವಂತಹ ಮತ್ತು ನೈತಿಕತೆ ತಪ್ಪಾಗಿ ಈ ಒಂದು ಭ್ರಷ್ಟಾಚಾರವನ್ನು ನಾವು ಗುರುತಿಸಬಹುದಾಗಿರುವಂಥದ್ದಿದೆ. ಹಂಗಾರೆ ಯಾವ್ಯಾವ ಅಂಶಗಳೆಲ್ಲ ಈ ಒಂದು ಭ್ರಷ್ಟಾಚಾರದಲ್ಲಿ ಒಳಪಡುತ್ತವೆ? ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಅಂಶಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಭ್ರಷ್ಟಾಚಾರದ ಪರಿಧಿಯೊಳಗೆ ಬರುವಂತಹ ಸಂಗತಿಗಳು, ಯಾವ್ಯಾವ ಸಂಗತಿಗಳು ಹಾಗಾದ್ರೆ ಭ್ರಷ್ಟಾಚಾರದ ಪರಿಧಿಯೊಳಗೆ ಬರುತ್ತವೆ. ಅದೇ ರೀತಿಯಲ್ಲಿ ಭ್ರಷ್ಟಾಚಾರದ ಜಾಲದಲ್ಲಿ ಸೇರಿರುವಂತಹ ಅಂಶಗಳು ಎರಡೂ ಕೂಡ ಒಂದೇ ಆಗಿರುವಂತಹ ರೀತಿಯಲ್ಲಿ ಇದ್ದಾವೆ. ಎರಡನ್ನೂ ಕೂಡ ನೀವು ಸೇರ್ಪಡೆಯಾಗಿಯೇ ಗುರುತಿಸಿಕೊಳ್ಳಬಹುದಾಗಿದೆ. ಭ್ರಷ್ಟಾಚಾರದ ಪರಿಧಿಯೊಳಗೆ ಬರ್ತಕ್ಕಂಥ ಸಂಗತಿಗಳನ್ನು ನೋಡ್ತಾ ಹೋದಾಗ ಮೌಲ್ಯಗಳ ಬಗೆಗಿನ ವ್ಯಕ್ತಿಗತವಾಗಿರ್ತಕ್ಕಂಥ ಚಿಂತನೆ, ಯಾವ ರೀತಿಯಾಗಿರ್ತಕ್ಕಂಥ ಚಿಂತನೆ ಇರುತ್ತೆ. ನಾನೊಬ್ಬ ಚೆನ್ನಾಗಿರಬೇಕು, ನನ್ನೊಬ್ಬನಿಗೆ ಸಂಬಂಧಿಸಿರ್ತಕ್ಕಂಥದ್ದು, ನಾನು ಇದರಲ್ಲಿ ಲಾಭವನ್ನು ಪಡಿಬೇಕು ಅನ್ನುವಂತಹ ಒಂದು ವ್ಯಕ್ತಿಗತವಾಗಿರ್ತಕ್ಕಂಥ ಚಿಂತನೆ ಮೌಲ್ಯಗಳ ಬಗ್ಗೆ ತಾಳಿದ್ರೆ ಅದು ಈ ಒಂದು ಭ್ರಷ್ಟಾಚಾರದ ಪರಿಧಿಯೊಳಗೆ ಬರುವಂತದ್ದಾಗಿರುತ್ತೆ. ಸಮಾಜ ಪರಿಗ್ರಹಿಸುವ ಮೌಲ್ಯಗಳ ಬಗೆಗಿನ ಒಂದು ಅಗಾಧವಾಗಿರ್ತಕ್ಕಂಥ ನಂಬಿಕೆ. ಸಮಾಜ ಯಾವ ಮೌಲ್ಯಗಳು ಬೇಡ, ಇದು ಸರಿ ಇಲ್ಲ ಅಂತ ಹೇಳ್ತಾರೋ ಅದನ್ನೇ ಸಾಧಿಸ್ತಾ ಹೋಗುವಿಕೆ ಭ್ರಷ್ಟಾಚಾರದ ಪರಿಧಿಯೊಳಗೆ ಬರ್ತಕ್ಕಂಥದ್ದಾಗಿರುತ್ತೆ. ಅಂದ್ರೆ ಅಂಥ ಅಂಶಗಳು ಯಾವ್ಯಾವ? ಲಂಚಗುಳಿತನ, ಲಂಚವನ್ನು ತೆಗೆದುಕೊಳ್ಳುವಂತಹದ್ದು. ಹಾಗಾಗಿ ಈ ಲಂಚಗುಳಿತನಕ್ಕೆ ಕೇವಲ ಈ ಒಂದು ಅಧಿಕಾರಿಗಳು ಅಥವಾ ಅಧಿಕಾರ ಹೊಂದಿರತಕ್ಕಂಥವರೇ ಮಾತ್ರ ಕಾರಣ ಇಲ್ಲ, ಸಾರ್ವಜನಿಕರು ಕಾರಣರಾಗಿರುತ್ತಾರೆ. ಲಂಚವನ್ನು ತೆಗೆದುಕೊಳ್ಳೋದು ಎಷ್ಟು ತಪ್ಪು, ಲಂಚವನ್ನು ಕೊಡುವುದು ಸಹಿತ ಅಷ್ಟೇ ತಪ್ಪು ಅನ್ನುವಂಥದ್ದು ನಾವು ಮನಗಾಣಬೇಕಲ್ವಾ? ಲಂಚಗುಳಿತನವಾಗಿರುವುದು, ಸ್ವಜನ ಪಕ್ಷಪಾತ. ಅಧಿಕಾರಿಗಳು ಯಾವುದಾದರೂ ಸರ್ಕಾರಿ ಕಾರ್ಯವನ್ನು ಯಾರಿಗೆ ಕಾನೂನು ಪ್ರಕಾರವಾಗಿ ಸಲ್ಲಬೇಕಾಗಿರುತ್ತೋ ಅವರಿಗೆ ನೀಡದೆ ತಮ್ಮವರಿಗಾಗಿಯೇ ತಮ್ಮ ವರ್ಗ, ತಮ್ಮ ಜಾತಿ, ತಮ್ಮ ಕುಟುಂಬ, ತಮ್ಮ ಭಾಷಿಕರು, ತಮ್ಮ ಗ್ರಾಮದವರು ಹೀಗೆ ತಮ್ಮವರಿಗೋಸ್ಕರನೇ ಆ ಕೆಲಸವನ್ನು ಮಾಡಿಕೊಟ್ಟಿದ್ದಲ್ಲಿ ಅದನ್ನು ಕರಿತೀವಿ ಸ್ವಜನ ಪಕ್ಷಪಾತ ಅಂತ ಹೇಳಿ. ಅದು ಕೂಡ ಭ್ರಷ್ಟಾಚಾರವಾಗಿ ಇರುತ್ತೆ. ನೆಕ್ಸ್ಟ್ ಜಾತೀಯತೆಯನ್ನು ನಾವು ಮುಂದುವರಿಸುವಂಥದ್ದು, ಜಾತೀಯತೆಯನ್ನು ನಾವು ಕಾಣುವಂತಹದ್ದೇ ಭ್ರಷ್ಟಾಚಾರವಾಗಿ ಗೋಚರಿತವಾಗುತ್ತೆ. ನಿಧಾನ ದ್ರೋಹ, ಯಾವುದಾದರೂ ಒಬ್ಬ ಪ್ರತಿನಿಧಿ ಅಥವಾ ಸರ್ಕಾರಿ ನೌಕರರು, ಅಧಿಕಾರಿ, ಸಾರ್ವಜನಿಕ ಸ್ಥಾನದಲ್ಲಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಸಾರ್ವಜನಿಕರಿಗೋಸ್ಕರ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದನ್ನ ನಿಧಾನಗೊಳಿಸಿದಲ್ಲಿ
ಆ ಕೆಲಸ ಸರಿಯಾಗಿ ಆಗುತ್ತೆ, ನಿರ್ದಿಷ್ಟ ಕಾಲಾವಧಿಯಲ್ಲಿ ಆಗೇ ಆಗುತ್ತೆ ಎನ್ನುವಂಥದ್ದಿದ್ರೂ ಕೂಡ ಅದನ್ನು ಬೇಕಂತಲೇ ವಿನಾಕಾರಣವಾಗಿ ತನ್ನ ಲಾಭಕ್ಕೋಸ್ಕರ ಒಳಪಡಿಸಿದ್ದಲ್ಲಿ ಅದು ಕೂಡ ಈ ಒಂದು ಭ್ರಷ್ಟಾಚಾರದ ಪರಿಧಿಯೊಳಗೆ ಬರುತ್ತೆ. ನಿಧಾನ ದ್ರೋಹ ಅಂತೇಳಿ ಕರೀತಾ ಹೋಗ್ತೀವಿ. ಒಬ್ಬ ವ್ಯಕ್ತಿ ಯಾವುದಾದ್ರೂ ಸರ್ಕಾರಿ ಆಫೀಸ್ಗೆ ಹೋದಾಗ ಅವ್ರಿಗೆ ಇವತ್ತೇ ಆ ಕೆಲಸ ಆಗುವಂಥದ್ದಿದ್ರು ಅದನ್ನು ಇವತ್ತು ಮಾಡದೆ ಸುಮ್ಮನೆ ಆರಾಮಾಗಿರೋದಕ್ಕೋ ಅಥವಾ ಹಣದ ಅಪೇಕ್ಷೆಗೋಸ್ಕರನೋ ಲಂಚವನ್ನು ಪಡೆಯುವುದಕ್ಕೋಸ್ಕರನೋ ನಾಳೆ ಆಗುತ್ತೆ, ನಾಡ್ದಾಗುತ್ತೆ, ಇವತ್ತಾಗಲ್ಲ, ಇನ್ನೊಂದು ವಾರ ಬಿಟ್ಟಾಗುತ್ತೆ ಅನ್ನೋದನ್ನು ಮುಂದುವರಿಸ್ತಾರಲ್ಲ, ಅದನ್ನು ಕರಿತೀವಿ ನಿಧಾನ ದ್ರೋಹ. ಇಷ್ಟು ಭ್ರಷ್ಟಾಚಾರದ ಪರಿಧಿಯೊಳಗಿರತಕ್ಕಂತಹ ಸಂಗತಿಗಳಾಗಿದ್ದಾವೆ. ನಂತರದಲ್ಲಿ ಭ್ರಷ್ಟಾಚಾರದ ಜಾಲದಲ್ಲಿ ಸೇರಿರುವಂತಹ ಅಂಶಗಳು ಯಾವ್ಯಾವ ಬರ್ತವೆ? ಕೇವಲ ಇಷ್ಟೇ ಅಲ್ಲದೆ ಅನೇಕ ಅಂಶಗಳನ್ನು ನಾವು ಭ್ರಷ್ಟಾಚಾರದ ವ್ಯಾಪ್ತಿಯಲ್ಲಿ ಸೇರ್ಪಡೆಗೊಳಿಸ್ತಾ ಹೋಗ್ತೇವೆ. ಇದು ಒಂದು ಅಂಶ ಅಂತ ಗುರುತಿಸಲು ಸಾಧ್ಯ ಇಲ್ಲ. ಕಾನೂನು ಬಾಹಿರವಾಗಿರ್ತಕ್ಕಂಥ ಅನೇಕ ರೀತಿಯಾಗಿ ಇದರ ಬೇರು ಚಾಚಿಕೊಂಡಿರುವಂತಹದ್ದಾಗಿ ನೋಡ್ಬೋದು. ಹಾಗಾಗಿ ಯಾವ್ಯಾವ ತೆರಿಗೆ ಕಳ್ಳತನ ಅಥವಾ ತೆರಿಗೆ ವಂಚನೆ, ಸರ್ಕಾರಕ್ಕೆ ಕಟ್ಟಬೇಕಾಗಿರುವಂತಹ ನಿರ್ದಿಷ್ಟಪಡಿಸಿರ್ತಕ್ಕಂಥ ತೆರಿಗೆಯನ್ನ ಕಟ್ಟದೇ ಇರುವಂತಹದ್ದು ಕೂಡ ಭ್ರಷ್ಟಾಚಾರ ಅಂತ ಹೇಳ್ತೀವಿ. ಯಾಕೆ? ಸರ್ಕಾರಕ್ಕೆ ತೆರಿಗೆಯೇ ಬಹುಮುಖ್ಯ ಆದಾಯವಾಗಿರುತ್ತೆ. ತಾನು ಲಾಭ ಪಡ್ಕೊಳ್ತಾ ಇದ್ದೀನಿ, ಸರ್ಕಾರದಿಂದ ಒಂದು ಕಾರ್ಯವನ್ನು ನಾನು ಮಾಡ್ತಾ ಇದ್ದೀನಿ, ನನ್ನ ಲಾಭಕ್ಕೋಸ್ಕರ ಸರ್ಕಾರ ಸಹಾಯ ಮಾಡಿದೆ ಅಂತ ಹೇಳಿದಾಗ ನಾನು ಪಡೆದಿರ್ತಕ್ಕಂಥ ಲಾಭಾಂಶದಲ್ಲಿ ಇಷ್ಟು ಪ್ರಮಾಣದ ಕಂದಾಯವನ್ನು ಸರ್ಕಾರಕ್ಕೆ ಕಟ್ಟುವಂಥದ್ದು ಅನಿವಾರ್ಯ, ಅದು ಕಡ್ಡಾಯ. ಅದು ಕಟ್ಟದೇ ಇದ್ದರೂ ಕೂಡ ಅದನ್ನು ನಾವು ಭ್ರಷ್ಟಾಚಾರದ ಜಾಲದಲ್ಲಿ ಸೇರುವಂತಹ ಅಂಶವಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ ಅಲ್ವಾ? ಅದೇ ರೀತಿಯಲ್ಲಿಯೇ ಅಕ್ರಮ ದಾಸ್ತಾನು. ಯಾವುದಾದರೂ ಒಂದು ಸಮೂಹಕ್ಕೆ ವಿತರಣೆಯಾಗಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಅಕ್ರಮವಾಗಿ ದಾಸ್ತಾನುಗೊಳಿಸಿದ್ದಾರೆ. ನೀವು ಪೇಪರ್ಗಳಲ್ಲಿ, ನ್ಯೂಸ್ ಪೇಪರ್ಗಳಲ್ಲಿ ನೋಡ್ತಾ ಇರ್ತೀರ. ಈ ಒಂದು ನ್ಯಾಯಬೆಲೆ ಅಂಗಡಿಗಳ ಮುಖಾಂತರ ವಿತರಣೆಯಾಗಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಅಕ್ರಮವಾಗಿ ದಾಸ್ತಾನುಗೊಳಿಸಲಾಗಿದೆ. ಉಚಿತವಾಗಿ ವಿತರಣೆ ಆಗಬೇಕಾಗಿರ್ತಕ್ಕಂಥ ಈ ವಸ್ತುಗಳನ್ನು ಅಕ್ರಮವಾಗಿ ದಾಸ್ತಾನುಗೊಳಿಸಲಾಗಿದೆ ಅಂತ ಕರೀತಾರೆ. ಅದನ್ನು ಕರೀತಾರೆ. ಅವರಿಗೆ ನೀಡದೆ, ಫಲಾನುಭವಿಗಳಿಗೆ ಆ ವಸ್ತುಗಳನ್ನು ಕೊಡದೆ ಅವುಗಳನ್ನು ಮಾರಾಟ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರನೋ ಇನ್ನಾವುದೇ ಕಾರಣಕ್ಕೋಸ್ಕರನೋ ಅವುಗಳನ್ನು ಬೇರೆ ಕಡೆ ಶೇಖರಿಸಿಟ್ಟಿದ್ದರೆ ಅದನ್ನು ಅಕ್ರಮ ದಾಸ್ತಾನು ಅಂತ ಹೇಳ್ತಿದ್ದೇವೆ. ನಂತರ ಕಳ್ಳ ಸಾಗಾಣಿಕೆ, ವಸ್ತುಗಳನ್ನು ತೆರಿಗೆ ವಂಚಿತವಾಗಿ ಪೊಲೀಸರಿಗೆ ತಿಳಿಯದೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಸಮಾಜಘಾತಕ ವಸ್ತುಗಳನ್ನು ತೆರಿಗೆಯನ್ನು ಕಟ್ಟದೆ ವಸ್ತುಗಳನ್ನು ಸಾಗಿಸುವಂಥದ್ದು ಕಳ್ಳ ಸಾಗಾಣಿಕೆ ಆಗಿರುತ್ತೆ. ಇದರಲ್ಲಿ ಮಾನವ, ಮಕ್ಕಳ, ಅದರಲ್ಲೂ ಹೆಣ್ಣು ಮಕ್ಕಳ ಸಾಗಾಣಿಕೆಗಳು ಕೂಡ ಅಪಾರ ಪ್ರಮಾಣದಲ್ಲಿದ್ದಾವೆ. ಹಾಗೆ ಬ್ರೌನ್ ಶುಗರ್, ಈ ರೀತಿಯಾಗಿರ್ತಕ್ಕಂಥ ಮಾದಕ ವಸ್ತುಗಳ ಸಾಗಾಣಿಕೆಯು ಕೂಡ ಒಳಪಡುತ್ತೆ. ಆರ್ಥಿಕ ವಂಚನೆ ಮಾಡುವಂಥದ್ದು ಕೂಡ ಈ ಸರ್ಕಾರ ಆಗಿರ್ಬೋದು ಅಥವಾ ಇತರ ವ್ಯಕ್ತಿಗಳಿಗಾಗಿರ್ಬೋದು ಹಣವನ್ನು ನೀಡಬೇಕಾಗಿದ್ದಾಗ ಅದನ್ನು ಹಣವನ್ನು ನೀಡದೆ ನಾನು ಕೊಡದೇ ಇಲ್ಲ, ನಾನು ಕೊಟ್ಟಿದ್ದೇನೆ ಎನ್ನುವಂತಹ ರೀತಿಯಲ್ಲಿ ಆರ್ಥಿಕ ವಂಚನೆ ಮಾಡುವಂಥದ್ದು, ಹಾಗೆಯೇ ಮೋಸಗಾರಿಕೆ ಮಾಡುವಂಥದ್ದಾಗಿರ್ಬೋದು, ವಿದೇಶಿ ವಿನಿಮಯದ ಕಾನೂನು ಉಲ್ಲಂಘನೆ ಆಗಿರ್ತಕ್ಕಂಥದ್ದಾಗಿರ್ಬೋದು. ಯಾವುದಾದ್ರೂ ಹಣವನ್ನು ವಿದೇಶದಿಂದ ಇಲ್ಲಿಗೆ ತರಿಸುವಾಗ ಸರ್ಕಾರಕ್ಕೆ ತಿಳಿಯದೆ ಹಣವನ್ನು ತರುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಸಹಿತ ಈ ಒಂದು ಭ್ರಷ್ಟಾಚಾರದ ಜಾಲವನ್ನು ಬರುತ್ತೆ. ಹಾಗೆ ಔದ್ಯೋಗಿಕ ವಂಚನೆ. ಈಗ ಸರ್ಕಾರದ ಒಂದು ಕೆಲಸ ಕಾರ್ಯಗಳು ದೊರಕುತ್ತವೆ ಅಥವಾ ನೀಡ್ತೀವಿ ಎನ್ನುವಂಥ ಮುಖಾಂತರವಾಗಿ ಜನರಿಂದ ಹಣವನ್ನು ವಸೂಲಿ ಮಾಡಿ ಅವರಿಗೆ ಕಾನೂನು ಬಾಹಿರವಾಗಿ ಕೆಲಸವನ್ನು ನೀಡುವಂಥದ್ದು ಕೂಡ ಭ್ರಷ್ಟಾಚಾರದ ಪರಿಧಿಯೊಳಗೆ ಬರುತ್ತೆ. ಅದನ್ನು ಔದ್ಯೋಗಿಕ ವಂಚನೆ ಅಂತೇಳಿ ಕರೀತಾ ಹೋಗಬಹುದಾಗಿದೆ. ಈಗ ಔದ್ಯೋಗಿಕ ವಂಚನೆಗೆ ಒಳಪಟ್ಟಿರ್ತಕ್ಕಂಥ ವ್ಯಕ್ತಿಯನ್ನು ಕಾನೂನು ಬಾಹಿರವಾಗಿಯೂ ಕೂಡ ಕಿತ್ತೊಗೆಯಬಹುದಾಗಿದೆ. ಆದರೆ ಇದು ಕೂಡ ಭ್ರಷ್ಟಾಚಾರದಲ್ಲಿ ಔದ್ಯೋಗಿಕ ವಂಚನೆ ಕೂಡ ಬರುವಂಥದ್ದಾಗಿದೆ. ಇಷ್ಟು ಈ ಒಂದು ಭ್ರಷ್ಟಾಚಾರದ ಜಾಲದಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂತಹ ಅಂಶಗಳಾಗಿದ್ದಾವೆ. ಇವಿಗೆ ಭ್ರಷ್ಟಾಚಾರ ಅಂದರೆ ಅದರ ಒಂದು ಪರಿಣಾಮಗಳು
ಹಾಗೆ ಭ್ರಷ್ಟಾಚಾರದ ಪರಿಧಿಯೊಳಗೆ ಬರುವಂತಹ ಸಂಗತಿಗಳು, ಹಾಗೆ ಭ್ರಷ್ಟಾಚಾರದ ಜಾಲದಲ್ಲಿ ಸೇರಿರುವಂತಹ ಅಂಶಗಳನ್ನು ನಾವು ನೋಡ್ತಾ ಹೋಗಬಹುದಾಗಿದೆ. ವಿದ್ಯಾರ್ಥಿಗಳೇ, ಇವುಗಳನ್ನ ಪಟ್ಟಿ ಮಾಡಿಕೊಳ್ಳಿ. ಮುಂದೆ ಹಾಗಾದರೆ ಇಂತಹ ಒಂದು ಅನಿಷ್ಟ ಪದ್ಧತಿಯಾಗಿರ್ತಕ್ಕಂತಹ ಭ್ರಷ್ಟಾಚಾರವನ್ನು ತೊಲಗಿಸೋದಾದರೂ ಕೂಡ ಹೇಗೆ, ಯಾವ ಕ್ರಮಗಳನ್ನು ಅನುಸರಿಸಬೇಕು ಅಂತೇಳಿ ನೋಡೋಣ. ಭ್ರಷ್ಟಾಚಾರದ ನಿಯಂತ್ರಣದ ಕ್ರಮಗಳನ್ನು ತಿಳಿಯುವುದಕ್ಕಿಂತ ಮುಂಚೆ ಅದರ ಭ್ರಷ್ಟಾಚಾರಕ್ಕೆ ಮುಂದಾಗಲು ಪ್ರೇರೇಪಿಸುತ್ತಿರುವ ಅಂಶಗಳನ್ನು ತಿಳಿದು ನಾವು ಮುಂದೆ ಹೋಗೋಣ. ಭ್ರಷ್ಟಾಚಾರವನ್ನು ನಡೆಸೋದಕ್ಕೆ ಅಥವಾ ಭ್ರಷ್ಟಾಚಾರಕ್ಕೆ ಮುಂದಾಗಲು ಪ್ರೇರೇಪಣೆ ನೀಡತಕ್ಕಂಥ ಅಂಶಗಳು ಯಾವುವು ಅಂತ ಹೇಳಿದ್ರೆ, ಮಾನವ ಸಹಜವಾದಂತಹ ಒಂದು ಸ್ವಾರ್ಥ. ನನಗೆ ಇರಲಿ, ನನಗೆ ಬೇಕು, ನಮ್ಮವರಿಗೆ ಇರಲಿ, ನಮಗೆ ಅತ್ಯಂತ ಹೆಚ್ಚಿರಲಿ, ನನ್ನ ಸಂಬಳಕ್ಕಿಂತಲೂ ಕೂಡ ಹೆಚ್ಚಿನ ಆದಾಯದ ಅವಶ್ಯಕತೆ ನನಗಿದೆ ಎನ್ನುವುದಕ್ಕೆ ನಾವು ಇದು ಸ್ವಾರ್ಥ ಅಂತ ಕರಿತೀವಿ. ಅದೇ ಭ್ರಷ್ಟಾಚಾರ ನಡೆಸೋದಕ್ಕೆ ಮುಂದಾಗಲು ಪ್ರೇರೇಪಿಸುತ್ತೆ. ಆಪತ್ತು ನಿರ್ವಹಣೆಯ ಲೆಕ್ಕಾಚಾರ ಹೇಗಾದರೂ ಮಾಡೋದ್ರಿಂದ ನಾನು ಹಾರಾದರೆ ಸಾಕು, ಅದಕ್ಕೋಸ್ಕರ ನಾನು ಏನು ಮಾಡಬೇಕು, ಸರಿ ತಯಾರಿದ್ದೇನೆ ಎನ್ನುವಂತಹ ನಿಲುವಿಗೆ ಬರೋದ್ರ ಮೂಲಕ ಭ್ರಷ್ಟಾಚಾರ ಕೈಗೊಳ್ಳಬಹುದು. ವೈಯಕ್ತಿಕ ಲಾಭದ ಆಸೆಯಿಂದಲೂ ಕೂಡ ಭ್ರಷ್ಟಾಚಾರಕ್ಕೆ ಮುಂದಾಗ್ತಾರೆ. ಕಟ್ಟುನಿಟ್ಟಿನ ಮೇಲ್ವಿಚಾರಣೆಗಳು ಇಲ್ಲದೇ ಇರುವಂತಹದ್ದು, ಸುದೀರ್ಘ ವಿಚಾರಣೆ, ತ್ವರಿತವಾಗಿ ನ್ಯಾಯ ತೀರ್ಮಾನವನ್ನು ಮಾಡೋಕ್ಕೆ ಅವಕಾಶವನ್ನು ನಮಗೆ ಇಲ್ಲೇ ಇರೋದ್ರಿಂದ ಭ್ರಷ್ಟಾಚಾರ ಸುಲಭವಾಗಿ ಮುಂದಾಗ್ತಾರೆ. ದುರ್ಬಲ ಕಾನೂನು ವ್ಯವಸ್ಥೆಗಳು ಭ್ರಷ್ಟಾಚಾರಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿ ನಮ್ಮಲ್ಲಿ ಕಾನೂನು ವ್ಯವಸ್ಥೆಗಳಿರುವಂತಹ ರೀತಿಯಲ್ಲಿ ಗೋಚರ ಆಗ್ತದೆ. ಹಾಗಾಗಿ ಆ ಒಂದು ನಿಗ್ರಹಿಸುವಂತಹ ಕಾನೂನುಗಳನ್ನು ಸುಭದ್ರವಾಗಿ ಜಾರಿಗೊಳಿಸಿದ್ದಾದಲ್ಲಿ ಭ್ರಷ್ಟಾಚಾರವನ್ನು ನಿಯಂತ್ರಿಸಬಹುದಾಗಿದೆ. ಹೀಗೆ ಭ್ರಷ್ಟಾಚಾರವನ್ನು ಮುಂದಾಗಲು ಪ್ರೇರೇಪಿಸುತ್ತಿರುವಂತಹ ಅಂಶಗಳಾಗಿ ಇವುಗಳು ನೋಡ್ಬೋದು, ಬರೆದಿಟ್ಕೊಳ್ಳಿ. ನಂತರ ಭ್ರಷ್ಟಾಚಾರವನ್ನು ನಿಯಂತ್ರಿಸುವುದಕ್ಕೆ ಕೈಗೊಳ್ಳಬೇಕಾಗಿರುವಂತಹ ಕ್ರಮಗಳು ಯಾವ್ಯಾವಿದ್ದಾವೆ? ಪ್ರಬಲ ರಾಜಕೀಯ ಇಚ್ಛಾಶಕ್ತಿ. ರಾಜಕೀಯ ನಾಯಕರಲ್ಲಿ ಪ್ರಬಲವಾದಂತಹ ರಾಜಕೀಯ ಇಚ್ಛಾಶಕ್ತಿ ಇರಬೇಕಾಗುತ್ತೆ. ಹಾಗಿದ್ದಲ್ಲಿ ಅದು ಭ್ರಷ್ಟಾಚಾರವನ್ನು ನಡೆಸೋದಕ್ಕೆ ಮುಂದಾಗೋದಕ್ಕೆ ಅವಕಾಶವನ್ನು ಅದು ಕೊಡೋದಿಲ್ಲ. ಅಂತಹ ಒಂದು ಪ್ರಬಲ ರಾಜಕೀಯ ವ್ಯವಸ್ಥೆಯ ಇಚ್ಛಾಶಕ್ತಿಯನ್ನು ಹೊಂದಬೇಕು. ಏನಿದು ರಾಜಕೀಯ ವ್ಯವಸ್ಥೆ, ಯಾವ ಕೆಲಸ ಮಾಡಬೇಕು ನಾವು ರಾಜಕೀಯ ನಾಯಕರುಗಳು ಅನ್ನುವಂಥದ್ದು ಅವರ ಮನಸ್ಸಿನಲ್ಲಿ ಬರಬೇಕು. ಸಾರ್ವಜನಿಕರ ಸಹಕಾರ ಇದಕ್ಕೆ ಅತಿ ಅವಶ್ಯಕವಾಗಿ ಬೇಕಾಗುತ್ತೆ. ನಂತರದಲ್ಲಿ ಒಳ್ಳೆಯ ರಾಜಕೀಯ ನಾಯಕತ್ವವನ್ನು ನಾವು ನಿರ್ಮಾಣ ಮಾಡಬೇಕು. ನಮ್ಮಿಂದ ಆಯ್ಕೆಯಾಗುವಂತಹ ನಾಯಕರುಗಳನ್ನು ಸರಿಯಾಗಿರ್ತಕ್ಕಂಥವರನ್ನು ಆಯ್ಕೆ ಮಾಡಿದಾಗ ಅವರು ಸರಿಯಾಗಿರುವಂತಹ ರೀತಿಯಲ್ಲಿ ರಾಜಕೀಯ ವ್ಯವಸ್ಥೆಯನ್ನು ನಡೆಸಿದಾಗ ಅದು ಭ್ರಷ್ಟಾಚಾರವನ್ನು ತೊಲಗಿಸುತ್ತದೆ. ಉತ್ತಮ ಅಧಿಕಾರಿ ವರ್ಗ, ಸರ್ಕಾರ ಹಾಗೂ ಸಾರ್ವಜನಿಕ ಸ್ಥಾನದಲ್ಲಿರ್ತಕ್ಕಂತಹ ಅಧಿಕಾರಿ ವರ್ಗದವರು ಉತ್ತಮವಾದಂತಹ ರೀತಿಯ ವ್ಯಕ್ತಿಗಳು ಬರಬೇಕು, ಉತ್ತಮವಾದಂತಹ ರೀತಿಯ ಅಧಿಕಾರಿಗಳು ಬರಬೇಕು. ಆಗ ಭ್ರಷ್ಟಾಚಾರ ನಿರ್ಮೂಲನೆ ಆಗುತ್ತೆ. ನಂತರ ರಾಜಕೀಯ ಪರಿಜ್ಞಾನ ಮತ್ತು ಪೌರತ್ವದ ಅರಿವು ಹೊಂದಿರುವಂತಹ ಜನತೆ ಬೇಕು. ನಾವು ಮತದಾನ ಯಾರಿಗೆ ಮಾಡಬೇಕು, ಯಾಕೆ ಲಂಚ ಕೊಡಬಾರದು, ಯಾಕೆ ಇದನ್ನು ನಾನು ಬೇಡಬಾರದು, ಇದು ನನಗೆ ಅವಶ್ಯಕತೆ ಇಲ್ಲ, ಇದು ನನಗೆ ಬೇಡ, ಇದಕ್ಕೆ ನಾನು ಒಳಪಡೋದಿಲ್ಲ, ಅಷ್ಟು ಬಡವ ಅಲ್ಲ ನಾನು ಅನ್ನುವಂಥ ರೀತಿಯಲ್ಲಿ ಪರಿಜ್ಞಾನವನ್ನು ಹೊಂದಬೇಕು. ರಾಜಕೀಯ ಪರಿಜ್ಞಾನ, ಪೌರತ್ವ ಬಗ್ಗಿನ ಪರಿಜ್ಞಾನವನ್ನು ಹೊಂದಿದಾಗ ಭ್ರಷ್ಟಾಚಾರವನ್ನು ಕಿತ್ತೊಗೆಯಬಹುದು. ಲೋಕಪಾಲನಂತಹ ಒಂದು ಕಾನೂನು ವ್ಯವಸ್ಥೆಯಾಗಿರಬಹುದು, ಲೋಕಾಯುಕ್ತದಂತಹ ಸಂಸ್ಥೆಗಳು ಕೂಡ ಈ ಒಂದು ಭ್ರಷ್ಟಾಚಾರವನ್ನು ನಿಗ್ರಹಿಸಲು ನೇರವಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂಸ್ಥೆಗಳಾಗಿ, ಕಾನೂನು ವ್ಯವಸ್ಥೆಯಾಗಿ ನಾವು ನೋಡ್ತಾ ಇರುವಂಥದ್ದಾಗಿದೆ. ಇವು ಪ್ರಬಲ ರೀತಿಯಲ್ಲಿ ತಯಾರಾಗಿದ್ದರೆ ಮಾತ್ರ ಭ್ರಷ್ಟಾಚಾರವನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯ ಆಗುತ್ತೆ. ನಂತರ ಶಿಕ್ಷಣ ಸಂಸ್ಥೆಗಳ ಮುಖೇನವಾಗಿ ಮೂಲ ಮಟ್ಟದಿಂದಲೇ ಭ್ರಷ್ಟಾಚಾರದ ಒಂದು ನಿಗ್ರಹಿಸುವಂತಹ ಒಂದು ಅಂಶಗಳನ್ನು ನಾವು ಮಕ್ಕಳ ತಲೆಯಲ್ಲಿ ತುಂಬುತ್ತಾ ಹೋದಾಗ ಮುಂದೆ ಭ್ರಷ್ಟಾಚಾರ ಮುಕ್ತ ಸಮಾಜವನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಸಾಮಾಜಿಕ ನಾಯಕರು ಸಹಿತ ಈ ನೆಲೆಗಟ್ಟಿನಲ್ಲಿ ಅನೇಕ ರೀತಿಯ ಸಾಮಾಜಿಕ ಒಂದು ಪರಿಜ್ಞಾನವನ್ನು ಮೂಡಿಸುವ ಮೂಲಕ ಭ್ರಷ್ಟಾಚಾರವನ್ನು
ನಿಯಂತ್ರಿಸಬಹುದು. ಸರ್ಕಾರಿ ಕಚೇರಿಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆಯ ಮುಖಾಂತರವಾಗಿ ಭ್ರಷ್ಟಾಚಾರವನ್ನು ತಡೆಯುವುದು, ವಿಧಾನದ್ರೋಹವನ್ನು, ಲಂಚಗೊಳಿತನವನ್ನು, ಸ್ವಜನ ಪಕ್ಷಪಾತ ವ್ಯವಸ್ಥೆಗಳನ್ನು ತಡೆಯುವುದಕ್ಕೆ ಅವಕಾಶಗಳಾಗ್ತದೆ ಈ ಸಿಸಿ ಕ್ಯಾಮೆರಾವನ್ನು ಅಳವಡಿಸುವುದರಿಂದ. ಹಾಗೆ ತ್ವರಿತ ನ್ಯಾಯಾಂಗ ವ್ಯವಸ್ಥೆಯಿಂದ ಭ್ರಷ್ಟಾಚಾರ ನಡೆಸಿದಂತಹ ವ್ಯಕ್ತಿಗಳಿಗೆ ಕಠಿಣ ಶಿಕ್ಷೆಗಳನ್ನು ತ್ವರಿತ ನ್ಯಾಯ ನಿರ್ಣಯಗಳ ಮುಖಾಂತರವಾಗಿ ನೀಡ್ತಾ ಹೋದಾಗ ಭ್ರಷ್ಟಾಚಾರಕ್ಕೆ ಮುಂದಾಗಲು ಯಾರೂ ಕೂಡ ಬರುವುದಿಲ್ಲ. ಆಗ ಭ್ರಷ್ಟಾಚಾರ ತನ್ನಿಂದ ತಾನೇ ನಿಯಂತ್ರಣಕ್ಕೆ ಒಳಗಾಗುತ್ತೆ. ಹಾಗಾಗಿ ಇಷ್ಟು ಅಂಶಗಳು ಕೂಡ ಭ್ರಷ್ಟಾಚಾರವನ್ನು ನಿಯಂತ್ರಿಸುವಂತಹ ಕ್ರಮಗಳಾಗಿದ್ದಾವೆ. ಸರಿಯಾಗಿ ಬರೆದಿಟ್ಟುಕೊಳ್ಳಿ. ಭ್ರಷ್ಟಾಚಾರವನ್ನು ನಿಯಂತ್ರಿಸುವಂತಹ, ಕೊನೆಗಾಣಿಸುವಂತಹ ಒಂದು ಅಂಶಗಳು ಮತ್ತು ಭ್ರಷ್ಟಾಚಾರಕ್ಕೆ ಪರಿಹಾರೋಪಾಯಗಳಾಗಿ ನಾವು ನೋಡ್ತಕ್ಕಂಥದ್ದು. ಇಷ್ಟು ಈ ಒಂದು ಭ್ರಷ್ಟಾಚಾರ ಏನು ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ಅಂಶಗಳಾಗಿ ನಾವು ನೋಡ್ತಾ ಹೋಗ್ಬೋದು. ಮುಂದಿನ ಭಾರತ ಎದುರಿಸುತ್ತಿರುವಂತಹ ಸಮಸ್ಯೆಯಾಗಿ ನೋಡೋದು ತಾರತಮ್ಯ ಎನ್ನುವಂತಹ 3 ತಾರತಮ್ಯದ ಅಂಶಗಳನ್ನು ಒಳಗೊಂಡಿರುವಂತಹ ಬಗ್ಗೆ ನೋಡ್ತಾ ಹೋಗೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ತಾರತಮ್ಯ ಎನ್ನುವಂಥದ್ದು ಕೂಡ ಭಾರತ ಎದುರಿಸುತ್ತಿರುವಂತಹ ಒಂದು ಪ್ರಮುಖ ಸಮಸ್ಯೆಯಾಗಿದೆ. ತಾರತಮ್ಯ ಅಂತ ಹೇಳಿದಾಗ ಮೇಲು ಕೀಳು ಬೇರೆ ಬೇರೆಯಾಗಿ ಗುರುತಿಸುವಂತಹ ಒಂದು ಪ್ರಕ್ರಿಯೆಯಾಗಿ ನಾವು ನೋಡ್ತಾ ಹೋಗ್ತೀವಿ. ಅಸಮಾನತೆಯಿಂದ ಗುರುತಿಸುವಂತಹ ಒಂದು ಪ್ರಕ್ರಿಯೆಯಾಗಿ ನೋಡುವಂಥದ್ದನ್ನೇ ನಾವು ತಾರತಮ್ಯ ಅಂತೇಳಿ ಕರೀತಾ ಹೋಗ್ತೇವೆ. ಹಾಗಾದ್ರೆ ಈ ತಾರತಮ್ಯ 3 ಅಂಶಗಳನ್ನು ಆಧರಿಸಿದಂತೆ ನಾವು ನೋಡ್ತಾ ಹೋಗ್ಬೋದು. ಯಾವ್ಯಾವ? ಲಿಂಗ, ಸ್ತ್ರೀ ಪುರುಷರ ಅಸಮಾನತೆ, ಜಾತಿಗಳ ನಡುವಿನ ಅಸಮಾನತೆಯಾಗಿ ನಾವು ನೋಡುವಂಥದ್ದು, ಪ್ರಾದೇಶಿಕ ತಾರತಮ್ಯ, ಒಂದು ಪ್ರಾದೇಶಿಕ ಅಸಮಾನತೆಯನ್ನು ನಾವು ನೋಡುವಂಥದ್ದು. ಹೀಗೆ ಈ 3 ಅಂಶಗಳ ತಾರತಮ್ಯ ಭಾರತದ ಪ್ರಮುಖ ಸಮಸ್ಯೆಯಾಗಿರುವಂಥದ್ದಾಗಿ ನೋಡಬಹುದಾಗಿದೆ. ಹಾಗೆ ಒಂದೊಂದಾಗಿ ಅವುಗಳ ಬಗ್ಗೆ ನೋಡ್ತಾ ಹೋದಾಗ ಮೊದಲನೇದಾಗಿ ಲಿಂಗ ತಾರತಮ್ಯ. ಇದು ಒಂದು ಸಾಮಾಜಿಕ ವ್ಯವಸ್ಥೆಯಾಗಿರುವಂತಹ ಸಮಸ್ಯೆಯಾಗಿದೆ. ಸಮಾಜದಲ್ಲಿ ಹೆಣ್ಣು ಗಂಡು ಇವರನ್ನ ಭೇದ ಭಾವ ಮಾಡಿ ಮೇಲು ಕೀಳು ಭಾವನೆಯಿಂದ ಗುರುತಿಸಿರುವುದರಿಂದ ಇವತ್ತಿನ ಸಮಾಜದಲ್ಲಿ ಸ್ತ್ರೀ ಅನುಭವಿಸುತ್ತಿರುವಂತಹ ಸಮಸ್ಯೆಗಳು ಇಲ್ಲಿ ಪೂರಕವಾಗಿ ಗೋಚರ ಆಗ್ತಿದ್ದಾವೆ. ಇಲ್ಲಿ ಲಿಂಗ ತಾರತಮ್ಯ ಎನ್ನುವಂಥದ್ದು ನೇರವಾಗಿ ಸ್ತ್ರೀಯ ಒಂದು ಕುಂಠಿತವನ್ನು ಇಲ್ಲಿ ಸೂಚಿಸ್ತಾ ಹೋಗುತ್ತೆ, ಮಹಿಳೆಯ ಅಸಮಾನತೆಯನ್ನು ಇಲ್ಲಿ ಸೂಚಿಸ್ತಾ ಹೋಗುತ್ತೆ. ಎಲ್ಲ ಕ್ಷೇತ್ರದಲ್ಲೂ ಕೂಡ ಮಹಿಳೆಗೆ ಉನ್ನತ ಸ್ಥಾನಮಾನವನ್ನು ದೊರಕಿಸದೇ ಇರುವಂತಹ ಪರಿಸ್ಥಿತಿಯನ್ನು ಇಲ್ಲಿ ತಿಳಿಸ್ತಾ ಹೋಗ್ತಿದೆ. ಈಗ ಸ್ವಲ್ಪ ಮಟ್ಟಿನ ಸುಧಾರಣೆವಾಗಿದ್ರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಸ್ತ್ರೀಗೆ ಪುರುಷರ ಒಂದು ಪ್ರಾಧಾನ್ಯತೆ ಲಭಿಸಿರುವುದಿಲ್ಲ. ಹಾಗಾದ್ರೆ ಇಂತಹ ಒಂದು ಲಿಂಗ ತಾರತಮ್ಯವನ್ನು ಹೋಗಲಾಡಿಸೋದಕ್ಕೋಸ್ಕರ ಕೈಗೊಂಡಿರುವಂತಹ ಕ್ರಮಗಳನ್ನು ನೋಡ್ತಾ ಹೋದರೆ ಇದೇ ಅಧ್ಯಾಯದಲ್ಲಿ ಮಹಿಳೆಯ ಸ್ಥಾನಮಾನದ ಉನ್ನತೀಕರಣಕ್ಕಿರತಕ್ಕಂಥ ಒಂದು ಸಮಸ್ಯೆ ಬಗ್ಗೆ ನಾವು ಸ್ಪಷ್ಟವಾಗಿ ನೋಡಬಹುದಾಗಿದೆ. ಹಾಗಾಗಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದಾದ್ರೆ ಸ್ತ್ರೀ ಶಿಕ್ಷಣ ಅಥವಾ ಮಹಿಳಾ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಕೊಡುವಂಥದ್ದು. ಮಹಿಳಾ ಶಿಕ್ಷಣವನ್ನು ನೀಡ್ತಾ ಹೋದಾಗ ಮಹಿಳೆ ಶಿಕ್ಷಣವನ್ನು ಪಡಿತಾಳೆ, ಸ್ವಾವಲಂಬಿ ಆಗ್ತಾಳೆ, ಸ್ವಶಕ್ತಿಯನ್ನು ಪಡೆದುಕೊಳ್ತಾಳೆ, ಅವಳು ಸ್ವಂತ ಅಭಿವೃದ್ಧಿಯಲ್ಲಿ ಸಾಗೋದಕ್ಕೆ ಅವಕಾಶ ಆಗುತ್ತೆ, ಸ್ವ ಉದ್ಯೋಗವನ್ನು ಹೊಂದಬಹುದು, ಆರ್ಥಿಕ ಸ್ವಾವಲಂಬಿ ಆಗೋದಕ್ಕೆ ಅವಕಾಶ ಆಗುತ್ತೆ. ನಂತರ ಉದ್ಯೋಗದಲ್ಲಿ ಮೀಸಲಾತಿಯನ್ನ ನೀಡ್ತಾ ಹೋಗಲಾಗ್ತಿದೆ. ಅನೇಕ ರೀತಿಯ ಸರ್ಕಾರಿ ಉದ್ಯೋಗದಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಡಲಾಗಿದೆ. ನಂತರದಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ 1/3 ಕಡಿಮೆ ಇಲ್ಲದಂತಹ ಒಂದು ಪ್ರಾತಿನಿಧ್ಯವನ್ನು ನೀಡಲಾಗಿರುವಂತಹದ್ದಿದೆ. ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಪಂಗಡಗಳಿಗೆ ನೀಡಿರುವಂತಹ ರೇಖೆಯಲ್ಲಿಯೇ 50% ಮೀಸಲಾತಿಯನ್ನ ಮಹಿಳೆಯರಿಗೂ ಕೂಡ ನೀಡಿರುವಂತಹ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ನೋಡ್ತಾ ಹೋಗಬೇಕಾಗಿದೆ. ಹೀಗೆ ಇಂತಹ ಕ್ರಮಗಳನ್ನು ಅನುಸರಿಸುತ್ತಿರುವುದರ ಮುಖಾಂತರವಾಗಿ ಲಿಂಗ ತಾರತಮ್ಯವನ್ನು ಹೋಗಲಾಡಿಸುವ ಪ್ರಯತ್ನವನ್ನು ನಡೆಸಲಾಗುತ್ತಾ ಇದೆ. ಈ ಲಿಂಗ ತಾರತಮ್ಯದ ಬಗ್ಗೆ ಮುಂದಿನ ಈ ಒಂದು ಅಧ್ಯಾಯದಲ್ಲಿ ಗಮನಿಸೋಣ.
ನಂತರ ಜಾತಿ ತಾರತಮ್ಯ, ಲಿಂಗ ತಾರತಮ್ಯದ ರೀತಿಯಲ್ಲಿಯೇ ಸಮಾಜವನ್ನು ಒಡೆದು ಚೂರು ಚೂರು ಮಾಡುತ್ತಿರುವಂತಹ ಮತ್ತೊಂದು ಸಮಸ್ಯೆ ಜಾತಿ ತಾರತಮ್ಯ. ಜಾತೀಯತೆ ಎನ್ನುವಂತಹದ್ದು ಸಮಾಜವನ್ನ ಒಂದು ಹುಣ್ಣಾಗಿ ಕಾಡ್ತಾ ಇದೆ. ಇಂತಹ ಒಂದು ಜಾತೀಯತೆಯಿಂದಾಗಿಯೇ ಜಾತಿಗಳ ನಡುವೆ ಮೇಲು ಕೀಳು ಎನ್ನುವಂತಹ ಒಂದು ಅಭಿಪ್ರಾಯ ಬಂದಿರುವಂತದ್ದಾಗಿ ನೋಡ್ತಾ ಹೋಗಬಹುದಾಗಿದೆ. ಹಾಗಾದರೆ ಇದನ್ನ ಕಾನೂನು ಪ್ರಕಾರವಾಗಿ ಹೋಗಲಾಡಿಸೋದಾದರೂ ಕೂಡ ಹೇಗೆ? ಎಲ್ಲ ಜಾತಿಗಳನ್ನು ಸರಿಸಮಾನವಾಗಿ ಗುರುತಿಸೋದಾದರೂ ಕೂಡ ಹೇಗೆ? ಅದು ಸಾಧ್ಯವಾ? ಸಮಾಜದಲ್ಲದು ಅಸಾಧ್ಯ. ಹಾಗಾಗಿನೇ ಸಂವಿಧಾನದ ಮುಖೇನವಾಗಿ ಅವುಗಳನ್ನು ಹೋಗಲಾಡಿಸುವಂತಹ ಪ್ರಯತ್ನವನ್ನ ಮಾಡಲಾಗಿರುವಂಥದ್ದಿದೆ. ಹಾಗಾದರೆ ಯಾವ ರೀತಿಯಲ್ಲಿ ಈ ಒಂದು ಜಾತೀಯತೆ, ಜಾತಿಯ ತಾರತಮ್ಯತೆಯನ್ನು ಹೋಗಲಾಡಿಸಬಹುದಾಗಿದೆ? ಕೋಮು ಗಲಭೆ ಎನ್ನುವಂತಹದ್ದು ಭಾರತ ಸ್ವತಂತ್ರಗೊಂಡಾಗಿನಿಂದಲೂ ಕೂಡ ಉದ್ಭವಿಸಿರುವಂತಹ ಸಮಸ್ಯೆಯಾಗಿದೆ. ಆಗ ಅಂತಹ ಸಮಸ್ಯೆಯನ್ನ ಸಂವಿಧಾನದ 3ನೇ ಭಾಗದಲ್ಲಿರುವಂತಹ ಮೂಲಭೂತ ಹಕ್ಕುಗಳಲ್ಲಿ ಇರುವಂತಹ 2 ಪ್ರಮುಖ ಹಕ್ಕುಗಳು ಸಮಾನತೆಯ ಹಕ್ಕು ಮತ್ತು ಸ್ವಾತಂತ್ರ್ಯದ ಹಕ್ಕುಗಳನ್ನು ನೀಡುವುದರ ಮುಖಾಂತರವಾಗಿ ಎಲ್ಲಾ ಜಾತಿಯವರಿಗೂ ಕೂಡ ಸಮಾನ ಅವಕಾಶಗಳನ್ನು, ಸ್ವಾತಂತ್ರ್ಯದ ಅವಕಾಶಗಳನ್ನು ನೀಡುವ ಮುಖೇನ ಇಲ್ಲಿ ಜಾತಿ ತಾರತಮ್ಯವನ್ನು ಹೋಗಲಾಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡಲಾಗಿದೆ. ಅದೇ ರೀತಿಯಲ್ಲಿಯೇ ಕೇವಲ ಜಾತೀಯತೆಯನ್ನ, ಜಾತಿ ತಾರತಮ್ಯತೆಯನ್ನ ಕಾನೂನು ಮುಖೇನ, ಸರ್ಕಾರದ ಮುಖೇನ, ಸಂವಿಧಾನದ ಮುಖೇನವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಜನರಲ್ಲಿಯೇ ತಮ್ಮ ಸ್ವ ಇಚ್ಛಾಶಕ್ತಿ ಬರಬೇಕು. ಇದು ತಪ್ಪು, ಇದು ಸರಿಯಲ್ಲ ಎನ್ನುವಂತಹ ಪರಿಕಲ್ಪನೆ ಬರುವಂತಹ ರೀತಿಯಲ್ಲಿ ನಾಗರಿಕ ಸಮಾಜದ ಇಚ್ಛಾಶಕ್ತಿಯ ಮುಖಾಂತರವಾಗಿ ಜಾತಿ ತಾರತಮ್ಯತೆಯನ್ನ ಹೋಗಲಾಡಿಸೋದಕ್ಕೆ ಸಾಧ್ಯವಿದೆಯೇ ಹೊರತು ಏಕೀಕೃತವಾಗಿ ಕಾನೂನು ಅಥವಾ ಸಂವಿಧಾನದ ಮುಖಾಂತರವಾಗಿ ಹೋಗಲಾಡಿಸೋದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ನಂತರದಲ್ಲಿ ನೋಡುವಂಥದ್ದು ಪ್ರಾದೇಶಿಕ ಅಸಮತೋಲನ. ನಮ್ಮ ಪ್ರದೇಶದ ಬಗ್ಗೆ ಅತ್ಯಂತ ಹೆಚ್ಚು ಅಗಾಧವಾದಂತಹ ಪ್ರೀತಿ ವಿಶ್ವಾಸವನ್ನ, ನಂಬಿಕೆಯನ್ನು ಹೊಂದಿ ಬೇರೆ ಪ್ರದೇಶದ ಬಗ್ಗೆ ಕೀಳು ಭಾವನೆಯನ್ನು ಹೊಂದುವಂಥದ್ದೇ ಪ್ರಾದೇಶಿಕ ಅಸಮತೋಲನ ಅಂತ ಹೇಳಿ ಕರೀತಾ ಹೋಗ್ತೀವಿ. ಇದು ಒಂದು ಹಂತದವರೆಗೂ ಕೂಡ ಒಳಿತು. ತಮ್ಮ ಪ್ರದೇಶದ ಬಗ್ಗೆ ಒಂದು ಅಭಿಮಾನ, ಪ್ರೀತಿ ಇರುವಂಥದ್ದು ಒಳಿತು. ಆದರೆ ಆ ಒಂದು ಹಂತವನ್ನು ಮೀರಿದಾಗ ಅದು ಬೇರೆಯವರ ಮೇಲಿನ ಕೋಪ, ಅವರ ಮೇಲಿನ ಅಸಹ್ಯತೆ, ಅವರನ್ನು ಕೀಳಾಗಿ ಕಂಡಾಗ ಅದು ಸಮಾಜದ ಒಡೆಯುವಿಕೆಗೆ, ತಾಲೂಕುಗಳೇ ವಿಭಜನೆ ಆಗೋದಕ್ಕೆ, ಜಿಲ್ಲೆಗಳೇ ವಿಭಜನೆ ಆಗೋದಕ್ಕೆ, ರಾಜ್ಯಗಳೇ ವಿಭಜನೆ ಆಗುವಂಥ ಉದಾಹರಣೆಗಳನ್ನು ಕೂಡ ನಾವು ನೋಡ್ತಾ ಹೋಗಿದ್ದೀವಿ. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶಗಳು ವಿಘಟನೆ ಆಗಿರ್ತಕ್ಕಂಥದ್ರಲ್ಲಿ ಉದಾಹರಣೆಯಾಗಿ ಪರಿಗಣಿಸಬಹುದು ಪ್ರಾದೇಶಿಕ ಅಸಮತೋಲನೆಯಿಂದ. ಹಾಗಾಗಿ ಇಂತಹ ಒಂದು ಪ್ರಾದೇಶಿಕ ಅಸಮತೋಲನವನ್ನು ಹೋಗಲಾಡಿಸೋದಕ್ಕೋಸ್ಕರನೇ ಸಂವಿಧಾನದಲ್ಲಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಅದನ್ನು ನೋಡ್ತಾ ಹೋದರೆ ಸಂವಿಧಾನದ 371ನೇ ವಿಧಿಗೆ ಎಯಿಂದ ಜೆವರೆಗಿನ ಅಂಶಗಳನ್ನು ಸೇರ್ಪಡೆಗೊಳಿಸಿ, ಎಯಿಂದ ಜೆವರೆಗಿನ ಅಂಶಗಳನ್ನು ಸೇರ್ಪಡೆಗೊಳಿಸಿ ತಿದ್ದುಪಡಿ ಮಾಡಲಾಗುವುದರ ಮುಖಾಂತರವಾಗಿ ಅನೇಕ ರೀತಿಯ ಪ್ರಾದೇಶಿಕ ಅಸಮತೋಲನವನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಯಾವ ಪ್ರದೇಶಗಳು ಹಿಂದೆ ಉಳಿದಿದ್ದಾವೋ, ಕೆಳಮಟ್ಟದಲ್ಲಿದ್ದಾವೋ ಅಭಿವೃದ್ಧಿಯಲ್ಲಿ, ಅಂತಹ ಪ್ರದೇಶಗಳಿಗೆ ಅವಕಾಶಗಳನ್ನು ನೀಡುವಂತಹ ವಿಶೇಷ ಸ್ಥಾನಮಾನವನ್ನು ನೀಡಲಾಗಿದೆ. ಉದಾಹರಣೆಗೆ ಕರ್ನಾಟಕದಲ್ಲಿ ನಾವು ನೋಡ್ತಾ ಹೋಗುವುದು, ಈ ಒಂದು ಹೈದರಾಬಾದ್ ಕರ್ನಾಟಕ ಎನ್ನುವಂತಹ 6 ಜಿಲ್ಲೆಗಳಿಗೆ ವಿಶೇಷವಾದಂತಹ ಸ್ಥಾನಮಾನವನ್ನು ನೀಡಿರುವುದನ್ನು ನಾವು ಉದಾಹರಣೆಯಾಗಿ ಪರಿಗಣಿಸಬಹುದಾಗಿದೆ. ಹಾಗಾಗಿ ಇಡೀ ದೇಶದಾದ್ಯಂತ ಈಗ ಹಿಂದುಳಿದಿರುವಂತಹ ಪ್ರದೇಶಗಳ ಅಭಿವೃದ್ಧಿಗೋಸ್ಕರನೇ ಈ ಒಂದು ತಿದ್ದುಪಡಿಯಲ್ಲಿ ಮಾಡಿರ್ತಕ್ಕಂತಹ ಒಂದು ಅಂಶವನ್ನು ನಾವಿಲ್ಲಿ ಪ್ರಸ್ತಾಪಿಸಬಹುದಾಗಿದೆ. 371ನೇ ವಿಧಿಗೆ ಎಯಿಂದ ಜೆವರೆಗೂ ಅಂಶಗಳನ್ನು ಸೇರ್ಪಡೆಗೊಳಿಸಿ ತಿದ್ದುಪಡಿ ಮಾಡಿರುವಂತಹ ಪ್ರಮುಖವಾಗಿರ್ತಕ್ಕಂಥ ಪರಿಹಾರ ಕ್ರಮವಾಗಿದೆ. ಇನ್ನು ಕರ್ನಾಟಕದಲ್ಲಿನ ಪ್ರಾದೇಶಿಕ ಅಸಮತೋಲನವನ್ನು ಕೂಡ ಹೋಗಲಾಡಿಸುವಲ್ಲಿ ಡಿ.ಎಂ. ನಂಜುಂಡಪ್ಪನವರ ಒಂದು ಸಮಿತಿಯನ್ನು ರಚಿಸುವುದರ ಮುಖಾಂತರವಾಗಿ ಅವರು ಕರ್ನಾಟಕದಾದ್ಯಂತ ಸಂಚರಿಸುವುದರ ಮುಖಾಂತರ ವರದಿಯನ್ನು ಕೊಟ್ಟರು. ಕರ್ನಾಟಕದಲ್ಲಿ ಯಾವ ಕ್ಷೇತ್ರಗಳು, ಯಾವ ಪ್ರದೇಶ ಮುಂದುವರಿದಿದೆ ಅಂತ ಹೇಳಿ
ಅದರ ಆಧಾರದ ಮೇಲೆ ಸಂವಿಧಾನದ 371ನೇ ವಿಧಿ ಜೆ ಅಂಶವನ್ನು ಸೇರ್ಪಡೆಗೊಳಿಸುವ ಮುಖೇನವಾಗಿ ಕರ್ನಾಟಕದ ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳು ಎನ್ನುವಂಥ ರೀತಿಯಲ್ಲಿ 6 ಜಿಲ್ಲೆಗಳನ್ನು ಗುರುತಿಸುವುದರ ಮುಖಾಂತರವಾಗಿ ಆ ಜಿಲ್ಲೆಗಳಿಗೆ ವಿಶೇಷವಾದಂತಹ ಸ್ಥಾನಮಾನವನ್ನು ಎಲ್ಲ ರೀತಿಯ ಅವಕಾಶಗಳನ್ನು ನೀಡುವುದರ ಮುಖಾಂತರವಾಗಿ ಪ್ರಾದೇಶಿಕ ಅಸಮತೋಲನವನ್ನು ಹೋಗಲಾಡಿಸುವಂತಹ ರೀತಿಯ ಕ್ರಮವನ್ನು ಕೈಗೊಳ್ಳಲಾಗಿದೆ. ನೆನಪಿಟ್ಕೊಳ್ಳಿ, ಈ ಒಂದು ಕರ್ನಾಟಕದ ಪ್ರಾದೇಶಿಕ ಅಸಮತೋಲನವನ್ನು ಹೇಗೆ ಓಡಿಸಲಾಗಿದೆ ಎನ್ನುವಂಥದ್ದನ್ನ ಈ ವಿಧಿಯ ಪ್ರಕಾರವಾಗಿ ನೆನಪಿಟ್ಕೊಳ್ಳಿ. ಈ ಭಾರತಕ್ಕೆ ಸಂಬಂಧಿಸಿದಂತೆ ಎ ಇಂದ ಜೆವರೆಗಾದರೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಹೋಗೋದು ಜೆ ಎನ್ನುವಂಥ ಅಂಶದ ಸೇರ್ಪಡೆಯಾಗಿದೆ. ಸರಿಯಾಗಿ ಗಮನಿಸಿ ನೋಡಿಕೊಳ್ಳಿ. ಇದಿಷ್ಟು ಕೂಡ ತಾರತಮ್ಯದ ಒಂದು ಸಮಸ್ಯೆಯಾಗಿ ನಾವು ನೋಡುವಂಥದ್ದಾಗಿದೆ. ಇಷ್ಟು ಅಂಶಗಳನ್ನ ಈ ಒಂದು ಅವಧಿಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇನ್ನು ಈ ಅಧ್ಯಾಯದ ಮುಂದಿನ ಸಮಸ್ಯೆಗಳ ಬಗ್ಗೆ ನಂತರದ ಒಂದು ಅವಧಿಯಲ್ಲಿ ನಾವು ಗಮನಿಸ್ತಾ ಹೋಗೋಣ. ಈ ಒಂದು ಅವಧಿಗೆ ಸಂಬಂಧಿಸಿದಂತೆ ಗೃಹಪಾಠವನ್ನು ಬರೆದುಕೊಳ್ಳಿ. ಗೃಹಪಾಠ: ನಿರುದ್ಯೋಗ ಎಂದರೇನು, ನಿರುದ್ಯೋಗಕ್ಕೆ ಕಾರಣಗಳನ್ನು ತಿಳಿಸಿ. ಎರಡನೇದು, ನಿರುದ್ಯೋಗದ ನಿವಾರಣಾ ಕ್ರಮಗಳನ್ನು ಪಟ್ಟಿ ಮಾಡಿ. ಪ್ರಮುಖವಾಗಿರುವಂತಹ ಪ್ರಶ್ನೆ. ಭ್ರಷ್ಟಾಚಾರ ಎಂದರೇನು, ಭ್ರಷ್ಟಾಚಾರದ ಜಾಲದಲ್ಲಿ ಸೇರಿರುವಂತಹ ಅಂಶಗಳಾಗಿವೆ. ಭ್ರಷ್ಟಾಚಾರವನ್ನು ಹೋಗಲಾಡಿಸಲು ಕೈಗೊಳ್ಳಬೇಕಾದ ಕ್ರಮಗಳನ್ನು ತಿಳಿಸಿ. ಇದು ಕೂಡ ಪ್ರಮುಖವಾಗಿರುವಂಥದ್ದು. ಹಾಗೆ ಕರ್ನಾಟಕದ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಕೈಗೊಳ್ಳುವಂತಹ ಕ್ರಮಗಳಾಗುವುದನ್ನು ಬರೆದಿಟ್ಟುಕೊಳ್ಳಿ. ಈ ಒಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರ್ಕೊಳ್ಳಿ. ಮಕ್ಕಳೇ, ಇಲ್ಲಿವರೆಗೂ ಕೂಡ ಈ ಒಂದು ಅಧ್ಯಾಯದ ಮೊದಲ ಭಾಗ ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ನಮಸ್ಕಾರ.